ನಾವೆಲ್ಲರೂ ಸತ್ಯವೇದ ಗ್ರಂಥದಲ್ಲಿ 1 ತಿಮೋಥಿಯನ ಬರೆದ ಪತ್ರಿಕೆ 4ನೇ ಅಧ್ಯಾಯದ ಅದರ 6ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ಒಟ್ಟಾಗಿ ಓದಿ ನಾವು ಕರ್ತನ ನಾಮವನ್ನು ಘನಪಡಿಸಲಿಕ್ಕಾಗಿ ಹೋಗೋಣ. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯನ್ನು ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೇವಕನಾಗಿರುವಿ. ಅಜ್ಜಿ ಕಥೆಗಳಂತಿರುವ ಕೆಲವು ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಅದಕ್ಕೆ ಈ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡವರಾಗಿದ್ದೇವೆ. ಕೈಗಳೆತ್ತಿ ವಾಕ್ಯಗಳಿಗಾಗಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಪಕ್ಕದಲ್ಲಿರಿಗೆ ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಕೈ ಕೊಟ್ಟು ಹೇಳ್ರಿ, ನೀವು ಪ್ರಯೋಜನ ಉಳ್ಳವರು ಎಂಬುದಾಗಿ. ಹಾಗಾದರೆ ಈ ದಿನದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದು ಪ್ರಯೋಜನಕರವಾದದ್ದು ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನನ್ನ ಬಯಸುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಲ್ಪಟ್ಟಂಥ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮೀಕ ಮಗನಾದಂಥ ತಿಮೋಥಿಯನಿಗೆ ಒಂದು ಸಂಗತಿಯನ್ನು ಆತನು ತಿಳಿಸ್ತಾ ಇದ್ದಾನೆ. ಏನನ್ನು ತಿಳಿಸ್ತಾ ಇದ್ದಾನೆ ಅಂತಂದರೆ 6ನೇ ವಚನದಲ್ಲಿ ನಾವು ಓದಿದಾಗ ಆತನು ಹೇಳ್ತಾನೆ, ನೀನು ಅನುಸರಿಸುವ ಕ್ರಿಸ್ತನ ನಂಬಿಕೆಯನ್ನು ಮತ್ತು ಸುಬೋಧನ ವಾಕ್ಯಗಳನ್ನು ಅಭ್ಯಾಸ ಹೊಂದಿದವನಾಗಿ ನೀನು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೇವಕನಾಗಿರುವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮೀಕ ಮಗನಾದಂಥ ತಿಮೋಥಿಯನ ಕುರಿತಾಗಿ ಉದ್ದೇಶ ಪಡುವಂಥ ಕಾರ್ಯವೇನು ಎಂಬುದಾಗಿ ನಾವು ಗಮನಿಸಿದಾಗ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದೇವರಲ್ಲಿ ನೀನು ವಾಕ್ಯದಲ್ಲಿ ಅಭ್ಯಾಸ ಹೊಂದು. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ನಿನಗೆ ತಿಳಿಸಿದಂಥ ಸುಬೋಧನ ವಾಕ್ಯ, ನಿನಗೆ ಏನು ಉಪದೇಶ ಮಾಡ್ತಾರೋ ಆ ವಾಕ್ಯವನ್ನು ನಿರಂತರವಾಗಿ ನೀನು ಅಭ್ಯಾಸ ಮಾಡ್ತಾ ಇದ್ರೆ ನೀನು ಒಳ್ಳೆಯ ಸೇವಕನಾಗಿ ನೀನು ಮಾರ್ಪಡುತ್ತೀಯ ಎಂಬುದಾಗಿ ಆತನು ತಿಳಿಸಿಕೊಡ್ತಾನೆ. ಮುಂದಿನ ವಚನದಲ್ಲಿ ನಾವು ಬಂದಾಗ ದೇವರ ವಾಕ್ಯ ಹೇಳ್ತದೆ, ಅಜ್ಜಿ ಕಥೆಗಳಂತಿರುವ ಕೆಲವು ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೈವ ಭಕ್ತಿಯ ವಿಷಯದಲ್ಲಿ ನೀನು ಸಾಧನೆ ಮಾಡಿಕೊ. ಬೈಬಲ್ ಹೇಳ್ತದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಆದರೆ ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾದದ್ದು. ನನ್ನ ಸಂಗಡ ಈ ವಾಕ್ಯವನ್ನು ಗಟ್ಟಿಯಾಗಿ ಹೇಳ್ರಿ, ಭಕ್ತಿಯಾದರೂ, ಇನ್ನು ಗಟ್ಟಿಯಾಗಿ ಹೇಳ್ಬೋದು, ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾದದ್ದು. ಹಾಗಾದರೆ ಇವತ್ತು ನನ್ನ ಸಂದೇಶದ ವಿಷಯ ಏನಂದರೆ ಭಕ್ತಿಯಾಗಿರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಈ ದಿನ ನನ್ನ ಸಂದೇಶದ ವಿಷಯ ಭಕ್ತಿಯಾಗಿರ್ತದೆ. ಇವತ್ತು ಅನೇಕರು ಭಕ್ತಿ ಅಂದರೆ ಅನೇಕರು ಕೈ ತಟ್ಟೋದನ್ನು ಭಕ್ತಿ ಅಂತಾರೆ, ಅದು ಒಂದು ಭಾಗ. ಅನೇಕರು ಭಾನುವಾರ ಬಂದಾಗ ಕ್ರೈಸ್ತರಾದಂಥ ನಾವುಗಳು ಬಿಳಿ ವಸ್ತ್ರವನ್ನು ಧರಿಸ್ಕೊಳ್ಳೋದು ಭಕ್ತಿ ಅಂತಾರೆ. ಹೌದು, ನಿಶ್ಚಯವಾಗಿರ್ಬೋದು, ಅದೊಂದು ಭಾಗವಾಗಿರ್ಬೋದು. ಅದೇ ರೀತಿಯಲ್ಲಿ ಕ್ರೈಸ್ತರಾದಂಥ ನಾವುಗಳು ಭಾನುವಾರ ಬಂದು ಸಭೆಗೆ ಏನು ಮಾತಾಡಿದಿರ ಕುತ್ಕೊಳ್ಳೋದೊಂದು ಭಕ್ತಿ ಅನ್ಕೊತಾರೆ. ಕಾಂಪೌಂಡ್ನಿಂದ ಹೊರಗಡೆ ಹೋದ ಮೇಲೆ ಗೊತ್ತಿಲ್ಲ, ಆದರೆ ಚರ್ಚಿಗೆ ಬಂದಾಗ ಒಳಗಡೆ ಕುತ್ಕೊಂಡಾಗ ಅನೇಕರು ಚಿಂತೆ ಮಾಡ್ತಾರೆ, ನಾವು ಸೈಲೆಂಟಾಗಿ ಆ ಚರ್ಚಲ್ಲಿ ಕುತ್ಕೊಳ್ಳೋದು ಒಂದು ಭಕ್ತಿ ಅಂತಾರೆ. ಇರ್ಬೋದು, ಆದರೆ ದೇವರ ವಾಕ್ಯದಲ್ಲಿ ನಿಜವಾಗ್ಲೂ ಭಕ್ತಿ ಅಂದರೆ ಏನು ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಾಗ ಭಕ್ತಿ ಎನ್ನುವಂಥ ಪದ ಬೈಬಲಲ್ಲಿ 200ಗಿಂತ ಅಧಿಕ ಸಾರಿ ಸತ್ಯವೇದ ಗ್ರಂಥದಲ್ಲಿ ಮುದ್ರಿಸಲ್ಪಟ್ಟಿದೆ. ಬೈಬಲಲ್ಲಿ ನಾವು ಹೋದರೆ ಆರಾಧಕರು, ಆರಾಧಿಸಿ ಎನ್ನುವಂಥ ಪದಕ್ಕಿಂತ ಹೆಚ್ಚಾಗಿ ಭಕ್ತಿ ಎನ್ನುವಂಥ ಪದ ವಿಶೇಷವಾಗಿ ಸೂಚಿಸುತ್ತಾ ದೇವರ ವಾಕ್ಯದಲ್ಲಿ ಮುದ್ರಿಸಲ್ಪಟ್ಟಿದೆ. ಹಾಗಾದರೆ ಆರಾಧನೆ ಮಾಡೋದಕ್ಕಿಂತ, ಚಪ್ಪಾಳೆ ತಟ್ಟೋದಕ್ಕಿಂತ, ಹಾಡಾಡೋದಕ್ಕಿಂತ ಒಂದು ಪಟ್ಟು ಹೆಚ್ಚುತನ ಸತ್ಯವೇದ ಗ್ರಂಥ ಚಿತ್ರೀಕರಿಸುವುದು
ಭಕ್ತಿಯ ಕುರಿತಾಗಿ ಆಗಿರ್ತದೆ. ಇವತ್ತು ಭಕ್ತಿ ಅಂದರೆ ಏನು ಎನ್ನುವಂಥ ವಿಷಯದ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಮಾತನಾಡಲಿಕ್ಕಾಗಿ ನಾವು ಹೋಗುವವರಾಗಿರ್ತೇವೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ವಿಶೇಷವಾಗಿ ತಿಮೋತಿಯನ್ನು ಬರೆದಂಥ ಪತ್ರಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲನು 11 ಸಾರಿ ಭಕ್ತಿಯ ಕುರಿತಾಗಿ ಮಾತನಾಡ್ತಾನೆ. 11 ಸಾರಿ ಭಕ್ತಿಯ ಕುರಿತಾಗಿ ಮಾತಾಡ್ತಾನೆ. ನಾನು ಹೇಳ್ತೇನೆ, ಒಂದು ವ್ಯಕ್ತಿ ಒಂದು ವಿಷಯವನ್ನ ಮತ್ತೆ 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 ತಿರುಗಿ ಮಾತಾಡ್ತಾ ಇದ್ರೆ ಅದರರ್ಥ ಆ ವ್ಯಕ್ತಿಗೆ ಒಂದು ಪಕ್ಷ ಸ್ಕ್ರೂ ಲೂಸ್ ಆಗಿರಬೇಕು, ಇಲ್ಲದಿದ್ದರೆ ಆ ವ್ಯಕ್ತಿ ಆ ವಿಷಯದಲ್ಲಿ ಬಹಳ ಗಾಂಭೀರ್ಯತೆ ಉಳ್ಳವನಾಗಿರ್ತಾನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಒಂದು ವ್ಯಕ್ತಿ ಒಂದು ವಿಷಯದ ಕುರಿತಾಗಿ ಮತ್ತೆ 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 ಮಾತಾಡ್ತಾ ಇದ್ರೆ ಒಂದು ಪಕ್ಷ ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಅವನಿಗೆ ಹುಚ್ಚಿಡ್ದಿರಬೇಕು, ಇಲ್ಲದಿದ್ದರೆ ಅವನ ಆ ವಿಷಯದಲ್ಲಿ ಗಾಂಭೀರ್ಯ ಉಳ್ಳವನಾಗಿ ಸೀರಿಯಸ್ ಆಗಿರ್ತಾನೆ. ಹಾಗಾದ್ರೆ ಅಪೊಸ್ತಲನಾದ ಪೌಲನು ಯಾಕೆ ಆರಾಧಕರು ಎನ್ನುವಂಥ ಪದವನ್ನು ಉಪಯೋಗಿಸದೆ ಭಕ್ತಿ ಎನ್ನುವಂಥ ಪದವನ್ನ ಬೈಬಲಲ್ಲಿ ಮತ್ತೆ 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 ಉಪಯೋಗಿಸ್ತಾನೆ ಅಂತಂದ್ರೆ ಅದರರ್ಥ ಭಕ್ತಿ ಎನ್ನೋದು ದೇವರ ಸಭೆಗೆ ಬಹಳ ಗಾಂಭೀರ್ಯವಾದಂಥ ವಿಷಯವಾಗಿರುತ್ತದೆ. ಅದರಿಂದಲೇ ಅಪೊಸ್ತಲನಾದಂಥ ಪೇತ್ರನು ತಾನು ಪತ್ರಿಕೆಯನ್ನು ಬರಿಬೇಕಾದ್ರೆ 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ಅಪೊಸ್ತಲನಾದಂಥ ಪೇತ್ರನು ತಾನು ಒಂದು ಮಾತನ್ನ ಸಭೆಗೆ ತಾನು ತಿಳಿಸಬೇಕಾದ್ರೆ ತಾನು ಈ ರೀತಿಯಾಗಿ ಹೇಳ್ತಾನೆ, ಹೀಗೋ ಯೆಹೋವನು ತನ್ನ ಭಕ್ತರನ್ನ, ಯೇಸು ತನ್ನ ಭಕ್ತರನ್ನ ಕಾಪಾಡುವವನಾಗಿದ್ದಾನೆ. ಎರಡನೇದಾಗಿ ಭಕ್ತಿಹೀನರನ್ನ ಶಿಕ್ಷಿಸುವುದಕ್ಕಾಗಿ ಆತನು ಹಿಂತಿರುಗಿ ಬರ್ತಾನೆ ಎನ್ನುವುದು ಪೇತ್ರನು ತನ್ನ ಸಭೆಗೆ ಗಾಂಭೀರ್ಯವಾಗಿ ಆತನು ತಿಳಿಸ್ತಾನೆ. 2 ಕಾರ್ಯವನ್ನ 2 ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಸಭೆಗೆ ತಿಳಿಸ್ತಾನೆ. ಒಂದು, ಭಕ್ತರನ್ನ ದೇವರು ಕಾಪಾಡ್ತಾನೆ. ಎರಡನೇದಾಗಿ ಭಕ್ತಿಹೀನರನ್ನ ನಾಶಪಡಿಸುವುದಕ್ಕೂ ಅವರನ್ನ ಶಿಕ್ಷಿಸುವುದಕ್ಕೂ ಯೇಸು ಹಿಂತಿರುಗಿ ಬರ್ತಾನೆ ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಹಾಗಾದ್ರೆ ಯೇಸು ಸ್ವಾಮಿ ಏನಕ್ಕಾಗಿ ಹಿಂತಿರುಗಿ ಬರ್ತಾನೆ, ಯಾರಿಗಾಗಿ ಹಿಂತಿರುಗಿ ಬರ್ತಾನೆ ಎನ್ನುವುದು ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಭಕ್ತರು ಎನ್ನುವಂಥ ಪದವನ್ನ ಉಲ್ಲೇಖಿಸುವುದನ್ನ ಬೈಬಲ್ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ನಿಜವಾಗ್ಲೂ ದೇವರ ವಾಕ್ಯದ ಪ್ರಕಾರ ಭಕ್ತಿ ಯಾವುದು? ವಸ್ತ್ರಧಾರಣೆಯ ಭಕ್ತಿ, ಚಪ್ಪಾಳೆ ತಟ್ಟೋದ ಭಕ್ತಿ, ಭಾನುವಾರ ಬರೋದ ಭಕ್ತಿ ಏನು? ದೇವರ ವಾಕ್ಯ ನಮಗೆ ಅದನ್ನು ತಿಳಿಸಿಕೊಡುತ್ತದೆ ಎನ್ನುವುದನ್ನ ವ್ಯಕ್ತವಾಗಿ ನಿಮ್ಮ ಬಳಿಯಲ್ಲಿ ಇದನ್ನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಭಕ್ತಿ ಎನ್ನುವಂಥ ಪದಕ್ಕೆ ಗ್ರೀಕ್ ಪದದಲ್ಲಿ ಕೊಡಲ್ಪಡುವಂಥ ಪದ ಉಸೇಬಿಯಾ ಎಂಬುದಾಗಿ. ಉಸೇಬಿಯಾ ಎನ್ನುವಂಥ ಪದಕ್ಕೆ 3 ಕಾರ್ಯಗಳನ್ನು ತಿಳಿಸಿಕೊಡುತ್ತದೆ. ಒಂದನೇದಾಗಿ ಉಸೇಬಿಯಾ ಎನ್ನುವುದಕ್ಕೆ 3 ಅರ್ಥಗಳು. ಒಂದನೇ ಅರ್ಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದನ್ನು ನೀವು ಗೌರವಿಸ್ತೀರೋ ಅದು ಭಕ್ತಿಯಾಗಿರುತ್ತೆ. ಇನ್ನೊಂದು ಸಾರಿ ನಿಮ್ಮ ನೆನಪಿಗೆ ತರ್ತೇನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದನ್ನು ನೀವು ಗೌರವಿಸ್ತೀರೋ ಅದು ಭಕ್ತಿಯಾಗಿರುತ್ತೆ. ಎರಡನೇದಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೆ ನೀವು ಭಯ ಪಡ್ತೀರೋ ಅದು ಭಕ್ತಿಯಾಗಿರುತ್ತದೆ. ಮೂರನೇದಾಗಿ, ಯಾವುದಕ್ಕೆ ಗೌರವ ಕೊಟ್ಟು ಯಾವುದಕ್ಕೆ ನೀವು ಭಯಪಟ್ಟು ನೀವು ಉಂದವರಾಗಿರ್ತೀರೋ ಆ ಸ್ಥಳದಲ್ಲಿ ನೀವು ನಿಂತಿರ್ತೀರ, ಅದು ನಿಮ್ಮ ಭಕ್ತಿಯನ್ನು ತೋರ್ಪಡಿಸುವ ಸ್ಥಳವಾಗಿರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯಾವುದಕ್ಕೆ ಹೆಚ್ಚಾಗಿ ಆದ್ಯತೆಯನ್ನು ಕೊಟ್ಟು, ಯಾವುದಕ್ಕೆ ಹೆಚ್ಚಾದ ಗೌರವವನ್ನು ಕೊಟ್ಟು, ಯಾವುದಕ್ಕೆ ಹೆಚ್ಚಾಗಿ ಭಯಪಟ್ಟು ಯಾವ ಸ್ಥಳದಲ್ಲಿ ನೀವು ಆಗಿರ್ತೀರೋ ಆ ಸ್ಥಳ ನಿಮ್ಮ ಭಕ್ತಿಯನ್ನು ತೋರ್ಪಡಿಸತಕ್ಕಂಥ ಒಂದು ಸ್ಥಳವಾಗಿರುತ್ತದೆ. ಮತ್ತೊಂದು ಆವರ್ತಿ ನಾನು ಈ ರೀತಿಯಾಗಿ ನಾನು ಹೇಳ್ತೇನೆ, ಉಸೇಬಿಯಾ ಎನ್ನುವಂಥ ಪದದ ಅರ್ಥ ಏನಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾದ ಘನ, ಎಲ್ಲದಕ್ಕಿಂತ ಹೆಚ್ಚಾದಂಥ ಅದೇ ರೀತಿಯಲ್ಲಿ ಭಯ, ಎಲ್ಲದಕ್ಕಿಂತ ಹೆಚ್ಚಾದಂಥ ನೀನು ನಿಂತುಕೊಳ್ಳುವ ಸ್ಥಾನಗಳು, ಇದು ಭಕ್ತಿಯನ್ನ ತೋರ್ಪಡಿಸುವಂಥದ್ದಾಗಿರುತ್ತದೆ. ಉದಾಹರಣೆಗೆ ನಾನು ಈ ರೀತಿಯಾಗಿ ನಾನು ಹೇಳುವವನಾಗಿರ್ತೇನೆ, ಕೆಲವರಿಗೆ ತಮ್ಮ ಜೀವಿತಗಳಲ್ಲಿ ಆದ್ಯತೆ ಎನ್ನುವುದು ಬಂದಾಗ ಕೆಲವರಿಗೆ ದೇವರಿಗಿಂತ ಹೆಚ್ಚಾಗಿ ಕೆಲವರಿಗೆ ಮದುವೆಗಳಾಗಿರುತ್ತೆ. ಆದ್ರಿಂದ ಕೆಲವರು ಆರಾಧನೆಯನ್ನು ತಪ್ಪಿಸ್ಕೊಳ್ತಾರೆ, ಆದರೆ ಮದುವೆಯನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ಆದ್ಯತೆ ತಮ್ಮ
ತಮ್ಮ ಸ್ನೇಹಿತರುಗಳಾಗಿರ್ತಾರೆ. ಆದ್ರಿಂದ ಆರಾಧನೆಯನ್ನು ತಪ್ಪಿಸ್ಕೊಳ್ತಾರೆ, ಸ್ನೇಹಿತರ ಸಹವಾಸವನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ತಮ್ಮ ಜೀವಿತದಲ್ಲಿ ಆರಾಧನೆಗಿಂತ ಹೆಚ್ಚಾಗಿ ಅವರಿಗೆ ಹೊಟ್ಟೆಯೇ ದೊಡ್ಡದಾಗಿರುತ್ತೆ. ಆದ್ರಿಂದ ಕೆಲವರು ಆರಾಧನೆಯನ್ನು ತಪ್ಪಿಸ್ಕೊಳ್ತಾರೆ, ಆದರೆ ಹೋಟ್ಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ತಮ್ಮ ಜೀವನದಲ್ಲಿ ಹೆಚ್ಚಾದಂಥ ಆದ್ಯತೆ ಏನಾಗಿರುತ್ತೋ ಅವರು ಆ ಸ್ಥಳದಲ್ಲಿ ಕಾಣಲ್ಪಡ್ತಾರೆ. ನೀನು ನಿಲ್ಲುವ ಸ್ಥಳ ನಿನಗೆ ಚಿತ್ರೀಕರಿಸುತ್ತದೆ ನಿನ್ನ ಭಕ್ತಿ ಎಲ್ಲಿದೆ, ನಿನ್ನ ಭಯ ಎಲ್ಲಿದೆ ಎಂಬುದಾಗಿ. ಅದರಿಂದ ಕೀರ್ತನೆಗಾರನು ತಾನು ಹೇಳ್ತಾನೆ, ದುಷ್ಟರ ಸಂಗಡ 1000 ವರ್ಷ ಬಾಳೋದಕ್ಕಿಂತ ನಿನ್ನ ಆಲಯದ ವಸ್ತಲನ್ನು ಕಾಯೋದು ಲೇಸು ಎಂಬುದಾಗಿ. ಅದರ ಅರ್ಥ ಏನು? ದುಷ್ಟರ ಸಹವಾಸ, ದುಷ್ಟರ ನಡವಳಿಕೆ, ದುಷ್ಟರ ಪ್ರೀತಿ, ದುಷ್ಟರ ಮಾತುಗಳಿಗೆ ನಾನು ಹೆಚ್ಚಾಗಿ ನನ್ನ ಆದ್ಯತೆ ಕೊಡೋದಿಲ್ಲ. ನನ್ನ ಆದ್ಯತೆ ದೇವರ ಸಂಗಡವಾಗಿ ಆಗಿರೋದ್ರಿಂದ ಅದರಿಂದ ಆತನು ಹೇಳ್ತಾನೆ, ದುಷ್ಟರ ಸಂಗಡ 1000 ವರ್ಷ ಕಳೆಯುವುದಕ್ಕಿಂತ ನಿನ್ನ ಆಲಯದ ವಸ್ತಲನ್ನು ಕಾಯುವುದು ಲೇಸು ಎಂಬುದಾಗಿ. ಕಾರಣ ಏನಂದ್ರೆ, ನಿನ್ನ ಭಕ್ತಿ ಎಲ್ಲಿರುತ್ತೋ ಅಲ್ಲೇ ನಿನ್ನ ಸ್ಥಳವಾಗಿರುತ್ತದೆ. ಒಂದು ಪಕ್ಷ ಫಿಲಿಂ ನಟ ನಟಿಯರ ಮೇಲೆ ನಿನಗೆ ಭಕ್ತಿ ಆಗಿದ್ರೆ ನಿನ್ನ ವೇಷಧಾರಣೆಯಲ್ಲೂ ನಿನ್ನ ಸ್ಥಳದಲ್ಲೂ ಕಾಣಲ್ಪಡುತ್ತೆ, ನೀನು ಅಲ್ಲೇ ಇರ್ತೀಯ. ಕಾರಣ ನಿನ್ನ ಆಲಯಕ್ಕಿಂತ ಹೆಚ್ಚಾಗಿ ಚಿತ್ರಮಂದಿರಗಳಲ್ಲಿ ನೀನು ಕಾಣಲ್ಪಡುತ್ತೀಯ. ಜಗಳ ಮಾಡೋದು ಅಥವಾ ಕೆಟ್ಟ ಮಾತಾಡೋದು ನಿನ್ನ ಜೀವನದ ಆದ್ಯತೆಗಳಾಗಿರುವುದಾದ್ರೆ ನೀನು ಜಗಳ ಮಾಡೋ ಸ್ಥಳದಲ್ಲಿ ನೀನು ಇರ್ತೀಯ. ಪಾಪದ ಸುಖಗಳು ನಿನಗೆ ಆದ್ಯತೆ ಆಗಿರುವುದಾದ್ರೆ ಪಾಪ ನಡೆಯುವ ಸ್ಥಳದಲ್ಲಿ ನಿನ್ನ ಸ್ಥಾನ ಎನ್ನೋದು ಅದು ಖಚಿತವಾಗಿರುತ್ತೆ. ಯಾಕೆಂದ್ರೆ ನಿನ್ನ ಆದ್ಯತೆ ನಿನ್ನ ಸ್ಥಳವನ್ನು ನಿರ್ಣಯಿಸುವಂಥದ್ದಾಗಿರ್ತದೆ. ಭಕ್ತಿ ಅಂದ್ರೆ ಏನು? ಉಸೇಬಿಯ ಯಾವುದಕ್ಕೆ ನೀನು ಹೆಚ್ಚಾದಂಥ ಘನವನ್ನು ಕೊಡುತ್ತೀಯೋ, ಯಾವುದಕ್ಕೆ ನೀನು ಹೆಚ್ಚಾದಂಥ ಆದ್ಯತೆಯನ್ನು ಕೊಡುತ್ತೀಯೋ ಅದು ನಿನ್ನ ಸ್ಥಳ. ಹಾಗಾದ್ರೆ ಭಕ್ತಿವಂತರ ಗುಂಪು ಯಾವುದಾಗಿರ್ತದೆ ಗೊತ್ತ? ದೇವರಿಗೆ ಯಾರು ಹೆಚ್ಚು ಘನತೆ ಕೊಡ್ತಾರೋ ಅವರು ಮಾತ್ರನೇ ದೇವರ ಪ್ರಸನ್ನತೆಯಲ್ಲಿ ಬರೋದು. ಯಾರು ದೇವರಿಗೆ ಹೆಚ್ಚಾಗಿ ಭಯ ಪಡ್ತಾರೋ ಅವರು ಮಾತ್ರನೇ ದೇವರ ಸಾನ್ನಿಧ್ಯದಲ್ಲಿ ಬಂದು ನೆಲೆಗೊಳ್ಳೋದಿಕ್ಕೆ ಸಾಧ್ಯ. ಹಾಗಾದ್ರೆ ಬೇಗನೆ ಬೈಬಲನ್ನು ತಂದಿರೋರು ಎಲ್ಲರ ಬೈಬಲನ್ನು ಕೈಗಳಲ್ಲಿ ಮೇಲೆತ್ತಿ ಹೇಳ್ರಿ, ಈ ವಾಕ್ಯಕ್ಕೆ ನಾನು ಆದ್ಯತೆ ಕೊಡ್ತೇನೆ. ಗಟ್ಟಿಯಾಗಿ ಹೇಳ್ರಿ, ಈ ವಾಕ್ಯಕ್ಕೆ ನಾನು ಆದ್ಯತೆ ಕೊಡ್ತೇನೆ, ಈ ವಾಕ್ಯವನ್ನು ಪ್ರೀತಿಸ್ತೇನೆ, ಈ ವಾಕ್ಯದಲ್ಲಿ ಇರೋ ಆಶೀರ್ವಾದ ಎಲ್ಲ ನನ್ನದೇ. ಈ ವಾಕ್ಯವನ್ನು ಓದುವೆನು, ಈ ವಾಕ್ಯವನ್ನು ಕೇಳುವೆನು, ಈ ವಾಕ್ಯದಲ್ಲಿ ಬರೆದಿರುವಗಳನ್ನು ಕೈಗೊಂಡು ನಡೆಯುವೆನು. ಇನ್ನೊಂದು ಸಾರಿ ಹೇಳ್ರಿ, ಈ ವಾಕ್ಯವನ್ನು ಪ್ರೀತಿಸುವೆನು, ಈ ವಾಕ್ಯವನ್ನು ಓದುವೆನು, ಈ ವಾಕ್ಯವನ್ನು ಕೇಳುವೆನು, ಈ ವಾಕ್ಯದಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆಯುವೆನು. ಹಾಗಾದ್ರೆ ವಾಕ್ಯವನ್ನು ಓದ್ತೀನಂತ ಹೇಳಿದವರೆಲ್ಲ ಈಗ ನಾನು ಹೇಳೋ ವಾಕ್ಯ ಓದಬೇಕು. 13 ಸಾರಿ ಭಕ್ತಿ ಎನ್ನುವಂಥ ಪದವನ್ನ ಅಪೊಸ್ತಲನಾದಂಥ ಪೌಲನು 1 ತಿಮೋಥಿಯನ್ನು ಬರೆದ ಪತ್ರಿಕೆಯಲ್ಲಿ ಆತನು ಉಲ್ಲೇಖಿಸ್ತಾನೆ. ನಾನು ಅದನ್ನು ಮೊದಲನೇದಾಗಿ ವಾಕ್ಯಗಳನ್ನು ಹೇಳ್ತೇನೆ, ಅನಂತರ ಅದರ ವಿವರಣೆಗೆ ನಾನು ಬರಲಿಕ್ಕಾಗಿ ಇಷ್ಟಪಡ್ತೇನೆ. ವಾಕ್ಯಗಳನ್ನು ಬರೆದುಕೊಳ್ಳೋರೆಲ್ಲರೂ ಬೇಗ ವಾಕ್ಯಗಳನ್ನು ಬರೆದುಕೊಳ್ಳ್ರಿ. ಒಂದನೇದಾಗಿ 1 ತಿಮೋಥಿಯನ್ನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಭಕ್ತಿಹೀನರು, ಪಾಪಿಷ್ಟರು, ದೈವ ಭಕ್ತಿ ಇಲ್ಲದವರು ಎನ್ನುವಂಥ ಪದವನ್ನು ನಾವು ಗಮನಿಸ್ತೇವೆ. ನಂತರವಾಗಿ 1 ತಿಮೋಥಿಯ 2ನೇ ಅಧ್ಯಾಯದ 2ನೇ ವಚನ, 1 ತಿಮೋಥಿಯ 2ನೇ ಅಧ್ಯಾಯದ 2ನೇ ವಚನ, ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಎಂಬುದಾಗಿ ಭಕ್ತಿ ಎನ್ನುವಂಥ ಪದವನ್ನು ನಾವು ಗಮನಿಸ್ತೇವೆ. ನಂತರವಾಗಿ 1 ತಿಮೋಥಿಯ 2ನೇ ಅಧ್ಯಾಯದ 8ನೇ ವಚನ, 1 ತಿಮೋಥಿಯ 2ನೇ ಅಧ್ಯಾಯದ 8ನೇ ವಚನ, ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲೂ ಕೋಪು ವಾಗ್ವಾದ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಂತರವಾಗಿ 1 ತಿಮೋಥಿಯ 2ನೇ ಅಧ್ಯಾಯದ 10ನೇ ವಚನ, ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೈವ ಭಕ್ತಿಯರೆನ್ನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿ, ಅಲ್ಲಿ ಸ್ತ್ರೀಯರು ದೈವ ಭಕ್ತಿಯರಾಗಬೇಕು ಎನ್ನುವುದನ್ನು ಉಲ್ಲೇಖಿಸುತ್ತದೆ. ನಂತರವಾಗಿ 1 ತಿಮೋಥಿಯ 3ನೇ ಅಧ್ಯಾಯದ 16ನೇ ವಚನ, ದೈವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥಗಳು ಎಂಬುದಾಗಿ ನಾವು ಗಮನಿಸುತ್ತೇವೆ. ನಂತರವಾಗಿ 1 ತಿಮೋಥಿಯ 4ನೇ ಅಧ್ಯಾಯದ 7ನೇ ವಚನ, 1 ತಿಮೋಥಿಯ 4ನೇ ಅಧ್ಯಾಯದ 7ನೇ ವಚನ, ನಾವು ಓದಲ್ಪಟ್ಟಂತ ವಚನ, ನೀನು ದೈವ ಭಕ್ತಿಯ ವಿಷಯದಲ್ಲಿ ನೀನು ಸಾಧನೆ ಮಾಡಬೇಕು ಎಂಬುದಾಗಿ. ನಂತರವಾಗಿ
ಒಂದು ತಿಮೋಥೆಯ 4ನೇ ಅಧ್ಯಾಯದ 8ನೇ ವಚನ, 1 ತಿಮೋಥೆಯ 4ನೇ ಅಧ್ಯಾಯದ 8ನೇ ವಚನ, ನಾವು ಓದಲ್ಪಟ್ಟಂತ ವಚನ, ಭಕ್ತಿಯಾದರೂ ಎಲ್ಲಾ ವಿಷಯದಲ್ಲೂ ಪ್ರಯೋಜನವಾದದ್ದು. ನಂತರವಾಗಿ 1 ತಿಮೋಥೆಯ 5ನೇ ಅಧ್ಯಾಯದ 3ನೇ ವಚನ, 1 ತಿಮೋಥೆಯ 5ನೇ ಅಧ್ಯಾಯದ 3ನೇ ವಚನ, ಮೊದಲು ತಮ್ಮ ಮನೆಯವರಿಗೆ ಭಕ್ತಿಯನ್ನು ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಂತರವಾಗಿ 1 ತಿಮೋಥೆಯ 6ನೇ ಅಧ್ಯಾಯದ 3ನೇ ವಚನ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೆ ಭಕ್ತಿ ಅನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಎಂಬುದಾಗಿ. ಅಲ್ಲಿ ನಾವು ಭಕ್ತಿ, ಉಪದೇಶದಲ್ಲಿ ಭಕ್ತಿಯನ್ನ ನಾವು ಗಮನಿಸುವವರಾಗಿದ್ದೇವೆ. ನಂತರವಾಗಿ 1 ತಿಮೋಥೆಯ 6ನೇ ಅಧ್ಯಾಯದ 5ನೇ ವಚನ, ದೈವ ಭಕ್ತಿಯನ್ನು ಲಾಭವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. 1 ತಿಮೋಥೆಯ 6ನೇ ಅಧ್ಯಾಯದ 6ನೇ ವಚನ, ಸಂತುಷ್ಟ ಸಹಿತವಾದಂಥ ಭಕ್ತಿ ಅದು ದೊಡ್ಡ ಲಾಭವೇ ಆಗಿರುತ್ತದೆ. ನಂತರವಾಗಿ 1 ತಿಮೋಥೆಯ 6ನೇ ಅಧ್ಯಾಯದ 11ನೇ ವಚನ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸ್ವಾತಿಕತ್ವಗಳನ್ನು ಸಂಪಾದಿಸುವುದಕ್ಕೆ ನೀನು ಪ್ರಯಾಸ ಪಡು. ಒಂದು ಪತ್ರಿಕೆಯಲ್ಲಿ 13 ಸಾರಿ ಭಕ್ತಿ 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 ಎನ್ನುವುದನ್ನ ಮಾತಾಡ್ತಾ ಇದ್ದಾನೆ. ಆತನು ಒಂದು ಗುಂಪಿನ ಕ್ಯಾಟಗರಿ ಜನರಿಗಲ್ಲ ಆತನ ಮಾತಾಡ್ತಾ ಇರೋದು, ಸಭೆಯಲ್ಲಿರುವಂತ ಎಲ್ಲಾ ಭಾಗದ ಜನರಿಗೂ ಆತನು ಮಾತಾಡ್ತಾ ಇದ್ದಾನೆ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ನಾವು ಓದಲ್ಪಟ್ಟಂತ ವಚನದಲ್ಲಿ ಗಮನಿಸ್ತೇವೆ, ದೈವ ಭಕ್ತಿಯನ್ನ ಲಾಭವೆಂದು ಎಣಿಸುವಂತ ಮನುಷ್ಯನ ಒಳಗಡೆ ನಿತ್ಯವೂ ಕಚ್ಚಾಟ ಇರುತ್ತದೆ ಎಂಬುದಾಗಿ 1 ತಿಮೋಥೆಯ 6:5 ನಾವು ಗಮನಿಸ್ತೇವೆ. ಹಾಗಾದ್ರೆ ಭಕ್ತಿಯನ್ನ ಲಾಭಕ್ಕಾಗಿ ಉಪಯೋಗಿಸಬಾರ್ದು. ಅದರ ಅರ್ಥ ಏನಂದ್ರೆ, ನಾನು ಆರಾಧನೆ ಮಾಡೋದು ಒಂದು ಬಿಡುಗಡೆಗಾಗಿ ಅಲ್ಲ, ನಾನು ದೇವರನ್ನ ಸೇವಿಸೋದು ಒಂದು ಅದ್ಭುತಕ್ಕಾಗಿ ಅಲ್ಲ, ನಾನು ದೇವರ ಬಳಿಗೆ ಬರೋದು ಒಂದು ಆಶೀರ್ವಾದಕ್ಕಲ್ಲ. ಕಾರಣವೇನೆಂದ್ರೆ, ದೈವ ಭಕ್ತಿಯನ್ನ ಲಾಭಕ್ಕೆ ಅಂತ ಯಾರು ಚಿಂತೆ ಮಾಡ್ತಾರೋ ಅವನಲ್ಲಿ ಏನಿರುತ್ತೆ, ಆ ಲಾಭ ಅವನಿಗೆ ಆಗದಿದ್ರೆ ಅವನಲ್ಲಿ ಕಚ್ಚಾಟ. ನಾನು ಕಾಣಿಕೆ ಕೊಟ್ಟಿದ್ದು ವೇಸ್ಟ್ ಆಯ್ತು, ನಾನು ಚರ್ಚಿಗೆ ಬಂದಿದ್ದು ವೇಸ್ಟ್ ಆಯ್ತು, ನಾನು ದೇವರ ಹತ್ರ ಬರ್ದಿದ್ರೆ ಚೆನ್ನಾಗಿತ್ತು, ಹಳೆ ಜೀವಿತನೇ ಚೆನ್ನಾಗಿತ್ತು. ಯಾಕಂದ್ರೆ ನೀನು ಭಕ್ತಿವಂತನಾಗಿ ಬರಲಿಲ್ಲ, ನೀನು ಲಾಭ ಉಳ್ಳವನಾಗಿ ಲಾಭವನ್ನು ಬಯಸುವುದಕ್ಕಾಗಿ ಬಂದೆ. ಆ ಲಾಭ ನಿನಗೆ ಆಗದೆ ಇದ್ದಾಗ ನಿನ್ನ ಮಾತುಗಳಲ್ಲಿ ನೀನು ಏನ್ ಮಾಡೋದಕ್ಕೆ ಪ್ರಾರಂಭಿಸ್ದೆ, ದೇವರನ್ನ ದೂಷಿಸೋದಕ್ಕಾಗಿ ನೀನು ಪ್ರಾರಂಭಿಸ್ದೆ. ಒಂದು ಸಾರಿ ಒಂದು ಮನುಷ್ಯ ಅವನಿಗೆ, ದೇವರೇ ನನಗೆ ಒಳ್ಳೆ ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು ಅಂತ ಪ್ರಾರ್ಥನೆ ಮಾಡಿದ. ದೇವರು ಅವನಿಗೆ ಕೈ ತುಂಬ ಸಂಬಳ ಕೊಡುವಂತ ಒಂದು ಕೆಲಸ ದೇವರು ಕೊಟ್ಟ. ಕೆಲಸ ದೇವ್ರು ಕೊಟ್ಟಾದ್ಮೇಲೆ ಈಗ ದಶಾಂಶ ದೇವ್ರಿಗೆ ಕೊಡಬೇಕಲ್ಲ, ದಶಾಂಶ ದೇವ್ರಿಗೆ ಕೊಡಬೇಕು. ಈಗ ಅವನಿಗೆ ಹೇಗೆ ದಶಾಂಶ ಕೊಡೋದು ಎನ್ನುವುದು ಒಂದು ಚಿಂತೆ. ಈಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀನು ಕೊಟ್ಟಂತ ಸಂಬಳಕ್ಕಾಗಿ ಸ್ತೋತ್ರ ದೇವರೇ, ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಟ್ಟೆ, ಆದ್ರಿಂದ ನೀನು ಏನು ಮಾಡು ದೇವರೇ, ನಾನೊಂದು ಕೆಲಸ ಮಾಡ್ತೀನಿ, ಈ ದುಡ್ಡನ್ನ ಮೇಲೆ ಬಿಸಾಕ್ತೀನಿ, ಎಷ್ಟು ಬೇಕೋ ನೀನು ಅಷ್ಟು ಹಿಡ್ಕೋ, ಕೆಳಗಡೆ ಬಂದಿದ್ದೆಲ್ಲ ನಂದು, ಮೇಲೆ ಇರೋದೆಲ್ಲ ನಿಂದೆ ಅಂತ. ಅವನು ದೇವ್ರಿಗೆ ಹೇಳ್ದ, ದೇವ್ರೇ ಮೇಲೆ ಇರೋದೆಲ್ಲ ನಿಂದೆ, ಕೆಳಗಡೆ ಬೀಳೋದೆಲ್ಲ ನಂದೇ ಅಂತ. ಅವನ ಮೇಲೆ ಎಸ್ದಾಗ ಎಲ್ಲ ದುಡ್ಡು ಕೆಳಗಡೆ ಬಂತು. ಅವನಿಗೊಂದು ಚಿಂತೆ ಬಂತು, ಅಯ್ಯೋ ದೇವ್ರಿಗೆ ತುಂಬ ಸಮೃದ್ಧಿ ಇರಬೇಕು, ಅದಕ್ಕೆ ಎಲ್ಲ ದೇವ್ರು ನನಗೆ ವಾಪಸ್ ಹಿಂತಿರುಗಿ ಕೊಟ್ಟಿದ್ದಾನೆ ಅಂತ ಹೇಳೋ ಚಿಂತೆಯೊಟ್ಟಿಗೆ ಅವನ್ನೆಲ್ಲ ತಗೊಂಡ. ದೇವರೇ ನೀನು ನನಗೆಲ್ಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಅಂತ ಹೇಳಿ ಮತ್ತೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ದ. ದೇವರೇ ಇವತ್ತು ನನಗೊಂದು ಪ್ರಮೋಷನ್ ಇದೆಯಪ್ಪ, ಆ ಪ್ರಮೋಷನ್ಗೆ ನೀನು ಉತ್ತರ ಇವತ್ತೇ ಕೊಡಪ್ಪ ಅಂತ ಹೇಳ್ದ. ತಕ್ಷಣ ದೇವರು ಪ್ರತ್ಯಕ್ಷನಾಗಿ ಹೇಳ್ದ, ಮಗನೇ ಒಂದಿನ ಕಾಯಿ, ನಾಳೆ ಉತ್ತರ ಹೇಳ್ತೀನಿ ಅಂತ. ತಕ್ಷಣವಾಗಿ ಅವನು ಒಂದು ತಿಂಗಳಾದರೂ ಉತ್ತರ ಬರಲಿಲ್ಲ. ತಕ್ಷಣ ದೇವರ ಹತ್ರ ಮತ್ತೆ ಪ್ರಾರ್ಥನೆ ಮಾಡ್ದ, ದೇವರೇ ನಾಳೆ ಕೊಡ್ತೀನಿ ಅಂತ ಹೇಳ್ದಲ್ಲ, ಇನ್ನೂ ಉತ್ತರ ಬರಲಿಲ್ಲ. ದೇವ್ರು ಹೇಳ್ದ, ನನ್ನ ವಾಕ್ಯ ಓದಿದೀಯಪ್ಪ ಅಂತ. ಹೌದು ಅಪ್ಪ ದೇವರೇ ಓದಿದ್ದೀನಿ ಅಂತ. ದೇವ್ರ ತಕ್ಷಣ ಹೇಳ್ದ, ನಂದು ಒಂದು ದಿನ 1000 ವರ್ಷಗಳಿಗೆ ಸಮ ಅಂತ. ನನ್ನ ಒಂದು ದಿನ 1000 ವರ್ಷಗಳಿಗೆ ಸಮ ಎಂಬುದಾಗಿ ದೇವರು ಹೇಳ್ದ. ದೇವ್ರ ಮಕ್ಕಳಿಗೆ ಗಮನಿಸಿ, ನಾವು ಎಷ್ಟು ದೇವರ ಹತ್ರ ಜಾಣರಾಗಿರ್ತೀವೋ ಅದಕ್ಕಿಂತ 100 ಪಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು.
ಎನ್ನೋದನ್ನು ನಾವು ಮರೆಯಬಾರದು. ಅದರಿಂದನೇ ದೇವರ ವಾಕ್ಯ ಹೇಳ್ತದೆ, ದೈವ ಭಕ್ತಿಯೆಂದು ಲಾಭವೆಂದು ಎಣಿಸುವಂತ ಈ ಮನುಷ್ಯರ ಒಳಗಡೆ ನಿತ್ಯವಾದಂಥ ಕಚಾಟ ಇರುವಂಥದ್ದಾಗಿರ್ತದೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಭಕ್ತಿಯನ್ನ ಯಾವ ರೀತಿಯಲ್ಲಿ ನಾವು ತೋರ್ಪಡಿಸಲಿಕ್ಕೆ ಸಾಧ್ಯ ಎನ್ನುವಂಥ ಕೆಲವೊಂದು ಭಾಗಗಳನ್ನು ಆದಷ್ಟು ಬೇಗ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಒಂದನೇದಾಗಿ, ರಕ್ಷಣೆ ಹೊಂದಲ್ಪಟ್ಟಂತ ಪ್ರತಿಯೊಂದು ದೇವರ ಮಕ್ಕಳು ನಮ್ಮ ಭಕ್ತಿಯನ್ನ ಯಾವುದರ ಮುಖಾಂತರ ದೇವರಿಗೆ ನಾವು ತೋರ್ಪಡಿಸ್ತೇವೆ. ಒಂದನೇದಾಗಿ, ದೇವರ ವಾಕ್ಯದಲ್ಲಿ ನಾವು ಓದಲ್ಪಟ್ಟಂತ ವಚನದಲ್ಲೇ ನಾವು ಗಮನಿಸ್ತೇವೆ. 1 ತಿಮೋಥೆಯ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ದೈವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾಗಿರುವುದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಹಾಗಾದ್ರೆ ರಕ್ಷಣೆ ಹೊಂದಲ್ಪಟ್ಟಂತ ಪ್ರತಿಯೊಂದು ದೇವರ ಮಕ್ಕಳು ನಮ್ಮ ಭಕ್ತಿಯನ್ನ ಯಾವ ರೀತಿಯಲ್ಲಿ ತೋರ್ಪಡಿಸ್ತೀವಿ ಅಂತಂದ್ರೆ, ನಮ್ಮ ರಕ್ಷಣೆಯನ್ನ ಕಾಪಾಡಿಕೊಳ್ಳುವುದರಿಂದ. ರಕ್ಷಣೆ ಹೊಂದದಿರುವಂತ ಅಥವಾ ರಕ್ಷಣೆಗೆ ಆದ್ಯತೆಯನ್ನು ಕೊಡದಿರುವಂತ, ರಕ್ಷಣೆಯನ್ನು ಕಾಪಾಡಿಕೊಳ್ಳದೇ ಇರುವಂತ ಯಾವ ಭಕ್ತಿಗೂ ದೇವರು ಪ್ರಾಧಾನ್ಯತೆ ಕೊಡೋದಿಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ರಕ್ಷಣೆಯನ್ನು ಕಾಪಾಡಿಕೊಳ್ಳದಿರುವಂತ, ರಕ್ಷಣೆಗೆ ಆದ್ಯತೆಯನ್ನು ಕೊಡದಿರುವಂತ, ರಕ್ಷಣೆಗೋಸ್ಕರವಾಗಿ ತನ್ನನ್ನು ತಾನು ಒಪ್ಪಿಸಿಕೊಡದಿರುವಂತ ಯಾವ ಭಕ್ತಿಗೂ ದೇವರು ಆದ್ಯತೆಯನ್ನು ಕೊಡೋದಿಲ್ಲ. ಅಂತವರ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ಪ್ರಾಕೃತ ಮನುಷ್ಯರು. ಅದರ ಅರ್ಥ ಏನು? ದೇವರ ಆತ್ಮನ ವಿಷಯವನ್ನ ಬೇಡ ಅಂತ ಹೇಳುವವರು. ಎರಡನೇದಾಗಿ, ಪ್ರಾಪಂಚಿಕ ಮನುಷ್ಯರು. ಯಾರು ಇವರು? ಸಭೆಯೊಳಗಡೆ ಇದ್ದುಕೊಂಡೇ ದೇವರಿಗಾಗಿ ಜೀವಿಸದೆ, ಸಭೆಯೊಳಗಡೆ ಒಂದು ಜೀವಿತ, ಹೊರಗಡೆ ಒಂದು ಜೀವಿತ, ಎರಡು ರೀತಿಯಾದಂಥ ಮುಖವಾಡುವ ಜೀವಿತವನ್ನು ನಡೆಸುವಂತ ಆತ್ಮಿಕರು ಎಂಬುದಾಗಿ ನಾವು ಗಮನಿಸುವವರಾಗಿದ್ದೇವೆ. ಅಂತವರ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ಪ್ರಾಪಂಚಿಕರು ಎಂಬುದಾಗಿ. ಹಾಗಾದ್ರೆ ನಿಜವಾದಂತ ಭಕ್ತರು ಯಾರು? ಒಂದು ಸಾರಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ಯೇಸು ಕೊಡಲ್ಪಟ್ಟಂತ ಆಜ್ಞೆಯಾಗಿರುವಂತ ದೀಕ್ಷಾ ಸ್ನಾನವನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡವರಾಗಿ, ಲೋಕದ ಪಾಲಿಗೆ ಸತ್ತವರಾಗಿ, ಕ್ರಿಸ್ತನಲ್ಲಿ ಜೀವಿಸುತ್ತ, ಕ್ರಿಸ್ತನಿಗಾಗಿ ಜೀವಿಸುತ್ತ, ಲೋಕದಿಂದ ಬೇರ್ಪಟ್ಟವರಾಗಿ ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡು ನಡೆಯುವಂತ ಪ್ರತಿಯೊಂದು ದೇವರ ಮಕ್ಕಳು ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದರಿಂದ ನಿಮ್ಮ ಭಕ್ತಿಯನ್ನು ನೀವು ತೋರ್ಪಡಿಸುವವರಾಗಿದ್ದೀರ. ಕಾರಣವೇನು? ಬೈಬಲ್ ಅಲ್ಲಿ ನಾವು ಗಮನಿಸುತ್ತೇವೆ, ರಕ್ಷಣೆಯನ್ನು ಕಾಪಾಡಿಕೊಳ್ಳದಿರುವಂತ ಪ್ರತಿಯೊಬ್ಬರಿಗೂ ಮತ್ತೊಂದು ಅನೇಕ ಹೆಸರುಗಳನ್ನು ಕೊಡ್ತಾರೆ ಹೊರತು ಅವರನ್ನ ಭಕ್ತರು ಎಂದು ಯಾವತ್ತು ಕರೆಯೋದಿಲ್ಲ. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳು, ನೀನು ಭಕ್ತನು ಎಂದು ಕರೆಸಲ್ಪಡಬೇಕಾದ್ರೆ ನಿನ್ನ ರಕ್ಷಣೆಯನ್ನ ಕಾಪಾಡಿಕೊಂಡಿದೀಯಾ? ನಿನ್ನ ರಕ್ಷಣೆಯ ವಸ್ತ್ರವು ಮೈಲಿಗೆ ಆಗದಂತೆ ನೀನು ಪರಿಶುದ್ಧನಾಗಿಯೂ ದೇವರ ಸಮ್ಮುಖದಲ್ಲಿ ನಿರ್ದೋಷ ಉಳ್ಳವನಾಗಿಯೂ ದೇವರ ಸಮ್ಮುಖದಲ್ಲಿ ಯಥಾರ್ಥ ಉಳ್ಳವನಾಗಿಯೂ ನೀನು ನಡೆದುಕೊಂಡಿದೀಯಾ ಎಂಬುದನ್ನು ನೀನು ಚೆನ್ನಾಗಿ ನೀನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದೆ ಇದ್ದರೆ ನೀನು ಸಲ್ಲಿಸುವ ಯಾವುದೇ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ. ರಕ್ಷಣೆ ಕಾಪಾಡಿಕೊಳ್ಳುವ ಜೀವಿತ ನಿನ್ನ ಭಕ್ತಿಯನ್ನ ತೋರ್ಪಡಿಸುವಂತದ್ದಾಗಿರುತ್ತದೆ. ಎರಡನೇದಾಗಿ ಫೆಲೋಶಿಪ್, ಎರಡನೇದಾಗಿ ಅನ್ಯೂನ್ಯತೆ. ಯಾವುದರಲ್ಲಿ ಅನ್ಯೂನ್ಯತೆ? ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬರು, ಬೈಬಲ್ ಹೇಳುತ್ತದೆ, ನಾವು 1 ತಿಮೋಥೆಯ 5ನೇ ಅಧ್ಯಾಯದ 3ನೇ ವಚನದಲ್ಲಿ ಗಮನಿಸ್ತೇವೆ. ಈ ವಾಕ್ಯ ಹೇಳಿದಾಗ ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ, ಆದ್ರೆ ಸ್ವಲ್ಪ ಗಟ್ಟಿಗೆ ಹೇಳ್ಬಿಡ್ತೀನಿ. ರಕ್ಷಣೆ ಹೊಂದಿದವರು ಪ್ರತಿಯೊಬ್ಬರು ನಿನ್ನ ಭಕ್ತಿಯನ್ನ ಸಭೆಯಲ್ಲೆಲ್ಲ ತೋರಿಸ್ಬೇಕಾಗಿರೋದು, ಫಸ್ಟ್ ನಿನ್ನ ಮನೆಯಲ್ಲಿ ತೋರಿಸ್ಬೇಕು. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಬೈಬಲ್ ಹೇಳುತ್ತದೆ, ಫಸ್ಟ್ ನಿಮ್ಮ ಮನೆಯವರು ಓಕೆ ಅನ್ಬೇಕು ನೀನು ಭಕ್ತನು ಅಂತ. ಅದನ್ನೇ ವಾಕ್ಯ ಹೇಳ್ತಾರೆ, ನಾನಲ್ಲ. ನಾನು ಫಸ್ಟೇ ನಿಮ್ಮ ಹತ್ರ ಜಾಮೀನು ತಗೋಬಿಟ್ಟಿದ್ದೀನಿ, ಅದರಿಂದಲೇ ನಾನು ನಿಧಾನವಾಗಿ ಕೆಲವೊಂದು ಕಾರ್ಯ ಹೇಳ್ತೇನೆ. ಬೈಬಲ್ ಹೇಳ್ತದೆ, ಮೊದಲು ನಿನ್ನ ಮನೆಯವರಿಗೆ ನಿನ್ನ ಭಕ್ತಿ ತೋರಿಸ್ಬೇಕು. ಮೊದಲು ನಿನ್ನ ಮನೆಯವರಿಗೆ ನೀನು ಚಪ್ಪಾಳೆ ತೋರಿಸ್ಬೇಕು.
ಮೊದಲು ನಿಮ್ಮ ಮನೆಯವರಿಗೆ ನಿನ್ನ ಆರಾಧನೆ ತೋರಿಸ್ಬೇಕು. ಮೊದಲು ನಿನ್ನ ಮನೆಯವರಿಗೆ ನಿನ್ನ ಪ್ರಾರ್ಥನೆ ತೋರಿಸ್ಬೇಕು. ಮೊದಲು ನಿನ್ನ ಮನೆಯವರಿಗೆ ನಿನ್ನ ವಾಕ್ಯ ಧ್ಯಾನ ತೋರಿಸ್ಬೇಕು. ಮೊದಲು ನಿನ್ನ ಮನೆಯವರಿಗೆ ಪ್ರೀತಿಸುವ ಮಾತುಗಳನ್ನು ತೋರಿಸ್ಬೇಕು. ಮೊದಲು ನಿನ್ನ ಮನೆಯವರಿಗೆ ನೀನು ಏನ್ ಮಾಡಬೇಕು ಗೊತ್ತಾ? ನೀನು ಪರಿಶುದ್ಧನೆ ಎಂದು ನಿನ್ನ ಮನೆಯವರಿಗೆ ತೋರಿಸ್ಬೇಕು. ನಿನ್ನ ಮನೆಯವರು ನಿನ್ನನ್ನು ಭಕ್ತಿವಂತನೆಂದು ಕರೆಯದೆ ಊರೆಲ್ಲ ನಿನ್ನನ್ನು ಭಕ್ತಿವಂತರಂತ ಕರೆದ್ರೆ ದೇವರು ಹೇಳ್ತಾರೆ, ಇದು ನನಗೆ ಮೆಚ್ಚುಗೆ ಅಲ್ಲ. ಬೈಬಲ್ ಅಲ್ಲಿ ಅದೇ 8ನೇ ವಾಕ್ಯ 6ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ ಗಮನಿಸ್ತೇವೆ, ಒಬ್ಬನು ತನ್ನ ಮನೆಯವರನ್ನ ಸಂರಕ್ಷಿಸದೆ ಹೋದ್ರೆ, ಮೊದಲು ತನ್ನ ಮನೆಯವರನ್ನ ಅವನು ಕಾಪಾಡಿಕೊಳ್ಳದೆ ಹೋದ್ರೆ ದೇವರನ್ನ ನಂಬದೇ ಇರೋನಿಗಿಂತ ಕಡೆ ಅಂತ ಬೈಬಲ್ ಹೇಳುತ್ತೆ. ಅದ್ರ ಅರ್ಥ ಏನಂದ್ರೆ, ನಿನ್ನ ಮನೆ ಉರ್ಸ್ಬಿಟ್ಟು ಬೇರೆಯವ್ರಿಗೆ ಬೆಳಕು ಕೊಡಬೇಡಪ್ಪ ಅಂತ ಬೈಬಲ್ ಹೇಳುತ್ತೆ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳಲಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಊರ್ಗುಪ್ಪಕಾರಿ ಮನೆಗೆ ದೊಡ್ಡ ಸೋಂಬೇರಿ ಅಂತೆ. ರಕ್ಷಣೆ ಹೊಂದಿದ ದೇವರ ಮಕ್ಕಳೇ, ನಿನ್ನ ಭಕ್ತಿಯನ್ನು ಹೆಂಗ್ ತೋರಿಸ್ತೀಯ ಗೊತ್ತಾ? ನಿನ್ನ ಮನೆಯಲ್ಲಿ ಆರಂಭ ಆಗ್ಬೇಕು. ಕೆಲವರು ಆಮೇನ್ ಹೇಳಲಿಲ್ಲ. ಸಿಸ್ಟರ್ಸ್ ಕಡೆ ಒಂದು ಆಮೇನು ಬರಲಿಲ್ಲ. ಇನ್ನ ಇದು ಬಲವಂತದ ಆಮೇನ್. ಬೈಬಲ್ ಅಲ್ಲಿ ನಾವು ಓದ್ತೇವೆ, ನಿನ್ನ ಮನೆಯವರಿಗೆ ನೀನು ಭಕ್ತಿವಂತಳು ಅಂತ ತೋರಿಸು. ನಿನ್ನ ಮನೆಯವರಿಗೆ ನೀನು ಭಕ್ತಿವಂತನಂತ ತೋರಿಸು. ಬೈಬಲ್ ಹೇಳ್ತೆ, ನಿನ್ನ ಮನೆಯನ್ನು ನೀನು ಕಾಪಾಡದೆ ಊರನ್ನ ಕಾಪಾಡಕ್ ಹೋದ್ರೆ ದೇವ್ರು ಹೇಳ್ತಾನೆ, ನೀನು ನಂಬದೇ ಇರೋನಿಗಿಂತ ಕಡೆ ನೀನು. ನಾನೆಲ್ಲ ಹೇಳಿದ್ದು ಬೈಬಲ್ ಅಲ್ಲಿ, ನಿಮ್ಮ ಬೈಬಲ್ ಅಲ್ಲೇ ಬರ್ದಿದೆ ನೋಡ್ರಿ. ಫಸ್ಟ್ ನೀನು ಹೆಂಡತಿನ ಕಾಪಾಡು, ನಿನ್ನ ಗಂಡನನ್ನ ಕಾಪಾಡು, ನಿನ್ನ ಮಕ್ಕಳನ್ನ ಕಾಪಾಡು. ದೇವ್ರು ಹೇಳ್ತಾನೆ, ನಿನ್ನ ಮನೆ ಕಾಪಾಡೋದೇ ಒಂದು ಭಕ್ತಿ. ಅದು ನಿನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ದಿರಾ, ನಿನ್ನ ಮನೆಯಲ್ಲಿ ಆರಾಧನೆ ಇಲ್ದಿರಾ, ನಿನ್ನ ಮನೆಯಲ್ಲಿ ವಾಕ್ಯ ಇಲ್ದಿರಾ, ಇಲ್ಲಿ ಬಂದು ನೀನು ಆಡಿದ್ರೆ, ಇಲ್ಲಿ ಬಂದು ಚಪ್ಪಾಳೆ ತಟ್ಟಿದ್ರೆ, ಇಲ್ಲಿ ಬಂದು ಅಲ್ಲೆಲ್ಲಿ ಹೇಳಿದ್ರೆ ದೇವ್ರು ಹೇಳ್ತಾನೆ, ಇದು ನನಗೆ ಯೋಗ್ಯವಾದದಲ್ಲ. ಕಾರಣ ಏನಂದ್ರೆ, ನಾನು ಒಂದು ಚರ್ಚ್ಗೆ ಹೋಗಿದ್ದೆ, ನಮ್ಮ ಹುಡುಗಂದು ಒಬ್ಬನ ಚರ್ಚ್ಗೆ. ಒಂದು ಅಮ್ಮ, ಸಂತೋಷ ಇದೆಯಾ? ಸಂತೋಷ ಆಗಲ್ಲ ಬಿಡ್ರಿ ನಿಮ್ಗೆ, ಆದರೆ ಹೇಳ್ಬಿಡ್ತೀನಿ. ಒಂದ್ಸರಿ ಒಂದು ಚರ್ಚ್ಗೆ ಹೋಗಿದ್ದೆ. ಒಂದು ಚರ್ಚ್ಗೆ ಹೋದಾಗ ಒಂದು ಅಮ್ಮ ಫುಲ್ಲು ಕೈ ತಟ್ಟಿ ಮೈ ಆಡಿಸಿ ಚೆನ್ನಾಗಿ ಉಳ್ದವರೆಲ್ಲ ಹಿಂಗೆ ತಟ್ತಾ ಇದ್ರು ಕೈ. ಈ ಅಮ್ಮ ಫುಲ್ಲು ಆರಾಧನೆ ಮಾಡೋದು. ನಾನು ಕರೆದೆ ಅವನ್ನ, ಏನೋ ನಿಮ್ಮ ಚರ್ಚ್ ಚಿಕ್ಕದಾಗಿದ್ರಿ, ಅಮ್ಮ ಇಷ್ಟು ಆತ್ಮಿಕರಾಗಿರ್ತಾರೆ. ತಕ್ಷಣ ಅವ್ನು ಹೇಳ್ದೆ, ಇರೋಣ ಆಮೇಲೆ ಹೇಳ್ತೀನಿ ಅಂತ. ನಾನು ಪ್ರಸಂಗ ಎಲ್ಲ ಆಯಿತು. ಪ್ರಸಂಗ ಆದಮೇಲೆ ಊಟಕ್ಕೆ ಕರ್ಕೊಂಡೋದಾಗ ಏನೋ ಹೇಳ್ತೀನಿ ಅಂತ ಹೇಳ್ದಲ್ಲ ಅಂತ. ಆನಂತರ ಆತ ಹೇಳ್ದ, ಅಣ್ಣ ಈ ಅಮ್ಮ ಈ ಚರ್ಚೆಗೆ ಹೆಂಗೆ ಆಡ್ತದ, ಮನೆಯಲ್ಲಿರೋರ್ನೆಲ್ಲ ಹಂಗೆ ಆಡಿಸ್ತೈತೆ ಅಣ್ಣ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಆಗೊಂದು ಕಾರ್ಯ ಅರ್ಥ ಆಯಿತು, ಚರ್ಚಲ್ಲಿ ಆಡೋರ್ನೆಲ್ಲ ಜಾಸ್ತಿ ನಂಬಾರ್ದು ಅಂತ. ಯಾರು ಸ್ತೋತ್ರ ಹೇಳಲಿಲ್ಲ. ಅಯ್ಯ, ಬೈಬಲ್ ಹೇಳುತ್ತೆ, ನೀನು ಭಕ್ತಿ ನೀನು ಫೆಲೋಶಿಪ್ ಅಲ್ಲಿ ತೋರಿಸ್ಬೇಕು. ಯಾವುದು ನಿನ್ನ ಮೊದಲೇ ಫೆಲೋಶಿಪ್? ಏರಿಯಾ ಕೂಟ ಅಲ್ಲ, ನಿನ್ನ ಮನೆ. ನಿನ್ನ ಮೊದಲೇ ಅನ್ಯೂನತೆ ಯಾವುದು? ಅಥವಾ ಸಭೆಯ ಗುಂಪಲ್ಲ. ನಿನ್ನ ಮೊದಲೇ ಅನ್ಯೂನತೆ ನಿನ್ನ ಕುಟುಂಬವಾಗಿರುತ್ತದೆ. ಅದರಿಂದ ಬೈಬಲ್ ಹೇಳುತ್ತೆ, ನಿನ್ನ ಭಕ್ತಿ ಎಲ್ಲಿ ತೋರಿಸ್ಬೇಕು? ನಿನ್ನ ಮನೆಯಲ್ಲಿ ತೋರಿಸ್ಬೇಕು. ಸಿಸ್ಟರ್, ನಿನ್ನ ಮನೆಯಲ್ಲಿ ಚಪ್ಪಾಳೆ ಇಲ್ದಿರಾ, ನಿನ್ನ ಮನೆಯಲ್ಲಿ ಆರಾಧನೆ ಇಲ್ದಿರಾ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇಲ್ದಿರಾ, ನಿನ್ನ ಮನೆಯಲ್ಲಿ ವಾಕ್ಯ ಇಲ್ದಿರಾ, ಇಲ್ಲಿ ಎಷ್ಟೇ ಬಂದು ನಿನ್ನ ಕೈ ತಟ್ಟಿದ್ರು ಭಕ್ತಿ ಎಲ್ಲಿ ಬರಬೇಕು? ಮೊದಲು ಮನೆಯಲ್ಲಿ ಉಂಟಾಗಬೇಕು. ನಿನ್ ಮನೆ ಸಾಕ್ಷೀಕರಿಸಬೇಕು, ನನ್ನ ಗಂಡ ಭಕ್ತ ಅಂತ. ನಿನ್ ಮನೆ ಸಾಕ್ಷೀಕರಿಸಬೇಕು, ನನ್ನ ಹೆಂಡತಿ ಭಕ್ತಳು ಅಂತ. ನಿನ್ ಮನೆ ಸಾಕ್ಷೀಕರಿಸಬೇಕು, ನನ್ನ ಮಗಳು ಭಕ್ತಳು ಅಂತ. ನಿನ್ ಮನೆ ಸಾಕ್ಷೀಕರಿಸಬೇಕು, ನನ್ನ ಮಗ ಭಕ್ತನು ಅಂತ. ನಮ್ಮ ಪಾಸ್ಟ್ರಿಗೆ ಇವತ್ತು ನಮ್ಮ ಹೃದಯ ಅರ್ಥ ಆಗಾಯ್ತು. ಕೆಲವ್ರು ಹೇಳ್ತಾರೆ, ಫಸ್ಟೇ ನನ್ನ ಮಗಳಿಗೆ ಹೇಳಿ, ಫಸ್ಟೇ ಚರ್ಚಲ್ಲಿ ಹೆಂಗಿರ್ತಾಳೆ ಹಂಗೆ ಮನೆಯಲ್ಲಿ ಸೈಲೆಂಟ್ ಆಗಿರೋಕ್ಕೆ. ಅಯ್ಯ, ಭಕ್ತಿ ಅನ್ನೋದು ಶಕ್ತಿ ಉಳ್ಳದು. ಈ ಭಕ್ತಿಯನ್ನು ಉಪಯೋಗಿಸ್ಬೇಕಾದ ರೀತಿಯಲ್ಲಿ ಉಪಯೋಗಿಸ್ದೇ ಹೋದರೆ ನಿನ್ನನ್ನು ಕರೆಯೋದು ಭಕ್ತಿಹೀನನು ಎಂದು. ಭಕ್ತಿಹೀನರಿಗೆ
ಕೆಡುಕು ನಿಶ್ಚಯವಾದದ್ದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಭಕ್ತಿ ಅನ್ನೋದು ಇಟ್ ಈಸ್ ಎ ಸ್ಟ್ರಾಂಗ್ ವೆಪನ್ ಫಾರ್ ಎ ಬಿಲೀವರ್. ಗಾಡ್ಲಿನೆಸ್ ಈಸ್ ಎ ಸ್ಟ್ರಾಂಗ್ ವೆಪನ್ ಫಾರ್ ಎ ಬಿಲೀವರ್. ಭಕ್ತಿತನ ಎನ್ನುವುದು ಒಂದು ವಿಶ್ವಾಸಿಗೆ ಬಲವುಳ್ಳ ಆಯುಧ. ಈ ಭಕ್ತಿವಂತನಾಗಿ ನೀನು ಭಕ್ತಿಹೀನನಾದರೆ ಇದು ನಿನ್ನ ನಾಶನಕ್ಕೆ ಕಾರಣವಾದದ್ದು ಎನ್ನುವುದನ್ನು ಮರಿಬಾರ್ದು. ಆದ್ರಿಂದಲೇ ಆತನು ಮೊದಲನೇದಾಗಿ ಹೇಳ್ತಾನೆ, ಭಕ್ತಿವಂತರಾಗಿ ನೀನು ಎಲ್ಲಿ ತೋರ್ಪಡಿಸ್ಬೇಕು? ಮೊದಲು ನಿನ್ನ ಮನೆಯಲ್ಲಿ ತೋರ್ಪಡಿಸ್ಬೇಕು. ಎರಡನೇದಾಗಿ ಭಕ್ತಿವಂತನಾಗಿ ನೀನು ಎಲ್ಲಿ ತೋರ್ಪಡಿಸ್ಬೇಕು? ಮೊದಲು ನೀನು ಕುಟುಂಬ ಕಾಯ್ಕೋಬೇಕು, ನೀನು ಕುಟುಂಬನ ಸಂರಕ್ಷಿಸಬೇಕು, ನೀನು ಹೆಂಡತಿನ ಸಂರಕ್ಷಿಸಬೇಕು, ತಂದೆ ತಾಯಿಗಳು ಮಕ್ಕಳು ಮನೆಯನ್ನು ಸಂರಕ್ಷಿಸಬೇಕು, ಹೆಂಡತಿ ಮನೆಯನ್ನು ಸಂರಕ್ಷಿಸಬೇಕು. ಮನೆ ಮುರಿಯೋನಾಗಿರಬಾರ್ದು, ಮನೆ ಮುರಿಯುವವಳಾಗಿರಬಾರ್ದು, ಮಕ್ಕಳು ತಂದೆ ತಾಯಿಗಳ ಮರ್ಯಾದೆಯನ್ನು ಕಳೆಯೋರಾಗಿರಬಾರ್ದು. ನೀನು ಆ ರೀತಿ ಕಳೆಯೋನಾಗಿ ನಿನ್ನ ಕುಟುಂಬವನ್ನು ನೀನು ಮುರಿಯೋನಾಗಿದ್ರೆ, ನಿನ್ನ ಕುಟುಂಬನ ಸಂರಕ್ಷಿಸದೆ ಹೋದ್ರೆ ನೀನು ಅರ್ಥ ಮಾಡಿಕೊಳ್ಬೇಕು, ಯು ಆರ್ ನಾಟ್ ಎ ಗಾಡ್ಲಿ ಪೀಪಲ್. ನೀನೊಂದು ಭಕ್ತನಾದಂತ ಒಂದು ವ್ಯಕ್ತಿ ಅಲ್ಲ, ನೀನು ಭಕ್ತಿಹೀನನಾದ ಮನುಷ್ಯನು. ಭಕ್ತಿವಂತನಾದ ಮನುಷ್ಯನ ಮೊದಲೇ ಆದ್ಯತೆ ಏನು ಗೊತ್ತಾ? ಅವನು ತನ್ನ ಕುಟುಂಬದ ಮೇಲೆ ಗಮನ ಹರಿಸ್ತಾನೆ. ನಿನ್ನ ಭಕ್ತಿ ನಿನ್ನ ಕುಟುಂಬದಲ್ಲಿ ತೋರ್ಪಡಬೇಕು. ನಿನ್ನ ಭಕ್ತಿ ನಿನ್ನ ಕುಟುಂಬದಲ್ಲಿ ಪ್ರತಿಬಿಂಬಿಸಬೇಕು. ನಿನ್ನ ಭಕ್ತಿಯ ಕುರಿತಾಗಿ ಸಾಕ್ಷಿ ಎಲ್ಲಿ ಉಂಟಾಗಬೇಕು? ಅದು ನಿನ್ನ ಮನೆಯಲ್ಲಿ ಉಂಟಾಗಬೇಕು. ಮನೆಯಲ್ಲಿ ಎದ್ದು ಬರೆದಿರುವ ಯಾವ ಸಾಕ್ಷಿ ದೇವರ ಸಭೆಯಲ್ಲಿ ಬಲವಾಗಿ ನಿಲ್ಲಕ್ಕಾಗೋದಿಲ್ಲ. ಅದರಿಂದಲೇ ದೇವರ ವಾಕ್ಯದಲ್ಲಿ ಅನೇಕ ಕಾರ್ಯಗಳಿದೆ, ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಆರಾಧನೆ ಮಾಡುವ ಪ್ರತಿಯೊಂದು ದೇವರ ಮಕ್ಕಳೇ, ನಿನ್ನ ಮನೆ, ನಿನ್ನ ಜೀವಿತ, ನಿನ್ನ ಕುಟುಂಬ ಯಾವ ರೀತಿಯಲ್ಲಿ ಇದೆ, ನೀನು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದೆಯಾ? ಒಂದು ಭಕ್ತನಾದ ಪುರುಷನಾಗಿ ನಡ್ಕೊಳ್ತಾ ಇದೆಯಾ? ಲೌಕಿಕನಾದ ಪುರುಷನಾಗಿ ನಡ್ಕೊಳ್ತಾ ಇದೆಯಾ? ಸಹೋದರಿಯೇ, ಒಂದು ಭಕ್ತಳಾದ ಸ್ತ್ರೀಯಾಗಿ ನಡ್ಕೊಳ್ತಾ ಇದೆಯಾ ಅಥವಾ ಲೌಕಿಕಳಾದಂಥ ಸ್ತ್ರೀಯಾಗಿ ನಡ್ಕೊಳ್ತಾ ಇದೆಯಾ? ಮಕ್ಕಳೇ, ಆತ್ಮಿಕರಾದ ಮಕ್ಕಳಾಗಿ ಕುಟುಂಬದಲ್ಲಿ ನಡ್ಕೊಳ್ತಾ ಇದ್ದೀರಾ ಅಥವಾ ಲೌಕಿಕರಾದಂಥ ಮಕ್ಕಳಾಗಿ ಕುಟುಂಬದಲ್ಲಿ ನಡ್ಕೊಳ್ತಾ ಇದ್ದೀರಾ? ನಿಮ್ಮ ಕುಟುಂಬದ ಕುರಿತಾಗಿ ನಿಮಗೆ ಗಮನ ಇರಬೇಕು. ಕಾರಣವೇನೆಂದ್ರೆ ದೇವರ ಕುಟುಂಬಗಳಿಗೆ ಆದ್ಯತೆಯನ್ನು ಕೊಡ್ತಾನೆ. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ತನ್ನ ಸ್ವಂತ ಕುಟುಂಬನ ನೋಡಿಕೊಳ್ಳಕ್ಕಾಗದೇ ಇರುವವನು ಅವನು ದೇವರ ಸಭೆಯನ್ನು ಎಂದಿಗೂ ಪರಾಮರಿಸೋದಕ್ಕೆ ಸಾಧ್ಯ ಇಲ್ಲ ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಗಾಡ್ ನೆವರ್ ಟಾಲರೇಟ್. ದೇವರು ಒಂದು ಕಾಲದಲ್ಲಿ ಕುಟುಂಬಗಳನ್ನು ಮುರಿಯೋದನ್ನು ದೇವರು ಎಂದಿಗೂ ಸಹಿಸೋದಿಲ್ಲ. ಮೂರನೇದಾಗಿ ನಮ್ಮ ಪರಿಶುದ್ಧತೆಯಲ್ಲಿ ತೋರ್ಪಡಿಸಬೇಕು. 1 ತಿಮೋಥೆಯ 2ನೇ ಅಧ್ಯಾಯದ 8ನೇ ವಚನ, ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲೂ ಕೋಪ ವಾಗ್ವಾದ ಇಲ್ಲದವರಾಗಿ ಮನಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಸಭೆಗೆ ಬಂದಾಗ ಪುರುಷರು ಕೈ ಕಟ್ಕೊಂಡು ಕುತ್ಕೋಬಾರ್ದು. ಈಗ ಸಿಸ್ಟರ್ಸ್ ಪ್ರೈಸ್ ಎಲ್ಲ ಹೇಳಿಲ್ಲ, ಈಗ ಬ್ರದರ್ಸ್ ಹೇಳ್ತಾ ಇಲ್ಲ. ಸಭೆಗೆ ಬಂದಾಗ ಪುರುಷರೇ ಜೋಬಲ್ ಕೈ ಹಾಕೊಂಡು ನಿಂತ್ಕೋಬಾರ್ದು. ಸಭೆಯಲ್ಲಿ ಬಂದಾಗ ಕೈ ಕಟ್ಕೊಂಡು ಕುತ್ಕೋಬಾರ್ದು. ಸಭೆಗೆ ಬಂದಾಗ ಬೈಬಲ್ ಹೇಳ್ತದೆ, ನೀವು ಹೋಗುವ ಎಲ್ಲಾ ಸ್ಥಳಗಳಲ್ಲೂ ಒಂದನೇದಾಗಿ ಕೋಪ ಮಾಡ್ಕೋಬೇಡ್ರಿ, ಎರಡನೇದಾಗಿ ವಾಗ್ವಾದ ಸುಮ್ಮನೆ ಜಗಳ ಮಾಡಕ್ ಹೋಗ್ಬೇಡ್ರಿ. ನೀವು ಯಾವ ಸ್ಥಳಕ್ಕೆ ಹೋದ್ರು ಭಕ್ತಿ ಪೂರ್ವಕವಾಗಿ ಕೈಗಳನ್ನು ಮೇಲೆತ್ತಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪುರುಷರೇ, ನೀವು ಆಫೀಸ್ಗೆ ಹೋದ್ರು, ಬಿಸ್ನೆಸ್ಗೆ ಹೋದ್ರು, ಏರಿಯಾ ಕೂಟಕ್ಕೆ ಹೋದ್ರು, ನೀವು ಮನೆಗೆ ಹೋದ್ರು, ಸಭೆಗೆ ಬಂದ್ರು, ನೀವು ಏನ್ ಮಾಡ್ಬೇಕು ಗೊತ್ತಾ? ಕೈಗಳನ್ನು ಎತ್ತಿ ಭಕ್ತಿ ಪೂರ್ವಕವಾಗಿ ನೀವು ಪ್ರಾರ್ಥಿಸಬೇಕು. ಯಾಕಂದ್ರೆ ಒಂದು ಪುರುಷ ಕೈ ಎತ್ತಿ ಪ್ರಾರ್ಥಿಸುವವನಾಗಿದ್ರೆ ಆ ಕುಟುಂಬದಲ್ಲಿ ಬಿಡುಗಡೆಗಳು ನಡೆಯುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಕುಟುಂಬದಲ್ಲಿ ಪುರುಷ
ಭಕ್ತಿ ಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸೋದಕ್ಕಾಗಿ ಪ್ರಾರಂಭಿಸ್ರೆ, ಆ ಕುಟುಂಬದ ವಿರುದ್ಧವಾಗಿ ಎಂತ ಮಾಟನೆ ಎದ್ದೊಳ್ಳಲಿ, ಎಂತ ಮಂತ್ರಗಳೇ ಎದ್ದೊಳ್ಳಲಿ, ಎಂತ ವಿರೋಧಗಳೇ ಎದ್ದೊಳ್ಳಲಿ, ಎಂತ ಶತ್ರುಗಳೇ ಎದ್ದೊಳ್ಳಲಿ, ಎಂತ ಇಕ್ಕಟ್ಟುಗಳೇ ಎದ್ದೊಳ್ಳಲಿ, ಭಕ್ತಿ ಪೂರ್ವಕವಾಗಿ ಒಂದು ಪುರುಷ ಕೈಗಳೆತ್ತಿ ಪ್ರಾರ್ಥಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಆ ಕುಟುಂಬದಲ್ಲಿರುವ ಎಂತ ಹೋರಾಟ ಆದ್ರೂ ಅದು ಮುರಿಯುತ್ತೆ. ಆದ್ರಿಂದ ಸೈತಾನನ್ ಏನ್ ಮಾಡ್ತಾನೆ ಗೊತ್ತಾ? ಪುರುಷರಿಗೆ, ಯಾಕಪ್ಪ ನೀನ್ ಪ್ರೇಯರ್ ಮಾಡ್ತೀಯ, ಯಾಕೋ ನೀನ್ ಕೈ ಎತ್ತೀಯ, ನೀನ್ ಹೆಂಡತಿ ಮಾಡ್ಕಂತಾಳೆ ಬಿಡ, ನೀನ್ ಆರಾಮಾಗಿ ನಿದ್ದೆ ಮಾಡ, ನೀನು ಹೆಂಡತಿ ಪ್ರೇಯರ್ ಮಾಡ್ಕೊಳ್ತಾಳೆ, ನೀನು ಸುಮ್ಮನೆ ಆರಾಮಾಗಿರೋ. ಅದರಿಂದ ಇವತ್ತು ಅನೇಕ ಬ್ರದರ್ಸು ಇಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ಮಾಡ್ತಾವಳ, ಕಾರಣ ಇವ್ರಿಗೊಂದು ಚಿಂತೆ. ಅಲ್ಲಿಂದ ಅಲ್ಲ, ಬೈಬಲ್ ಹೇಳುತ್ತದೆ, ನೀನ್ ಕೈ ಎತ್ತು, ನೀನ್ ಕೈ ಎತ್ತು. ನೀನ್ ಪುರುಷರೇ, ಕುಟುಂಬದ ಹಿರಿಯರೇ, ಕುಟುಂಬದ ಯಜಮಾನನೇ, ಇಷ್ಟು ಹೇಳಿದ್ರು ಕೈ ಎತ್ತದಿರೋ ಪುರುಷರುಗಳೇ, ನಾನು ಹೇಳ್ತೇನೆ, ನೀನು ಕೈ ಎತ್ತು ಗಟ್ಟಿಯಾಗಿ. ಆ ಎರಡು ಕೈಗಳನ್ನ ಮೇಲೆತ್ತಿ ಹೇಳು, ನನ್ನ ಕುಟುಂಬ ನಿನ್ನದು ದೇವರೇ, ನನ್ನ ಮಕ್ಕಳು ನಿನ್ನದು ದೇವರೇ, ನನ್ನ ಸರ್ವಸ್ವವು ನಿನ್ನದೇ ದೇವರೇ, ನೀ ನೋಡ್ಕೋ ಅಂತ ಹೇಳಿ ಮನಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸು. ನಾನು ಹೇಳ್ತೇನೆ, ಅನೇಕ ವರ್ಷಗಳಿಂದ ನಡೆಯದಿರುವ ಬಿಡುಗಡೆಗಳು ಈ 2026ರಲ್ಲಿ ನಿನ್ನ ಕುಟುಂಬದಲ್ಲಿ ದೇವರು ಮಾಡಲಿಕ್ಕೆ ಸಾಧ್ಯ. ಪುರುಷ ಯಾವಾಗ ನಿನ್ನ ಕೈ ಎತ್ತಿ ನೀನು ಪ್ರಾರ್ಥಿಸ್ತೀಯೋ, ನಿನ್ನ ಕುಟುಂಬದಲ್ಲಿ ಗೊತ್ತಿಲ್ಲದೆ ಪ್ರಾರ್ಥನೆ ತಾನಾಗಿ ಬರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪುರುಷನೇ ಯಾವಾಗ ನೀನು ಕೈ ಎತ್ತಿ ಪ್ರಾರ್ಥಿಸ್ತೀಯೋ ಅರ್ಥ ಮಾಡಿಕೊಳ್ಬೇಕು, ನಿನ್ನ ಗೊತ್ತಿಲ್ಲದೆ ನಿನ್ನನ್ನು ನೋಡುವ ನಿನ್ನ ಮಕ್ಕಳು, ನಿನ್ನನ್ನು ನೋಡುವ ನಿನ್ನ ಹೆಂಡತಿ ತಪ್ಪು ದಾರಿಯಲ್ಲಿ ನಡೆಯೋದಿಲ್ಲ. ನನ್ನ ಗಂಡ ಪ್ರಾರ್ಥನೆ ಮಾಡೋನಾಗಿರೋದ್ರಿಂದ ಆತನು ತೋರಿಸುವ ಮಾದರಿಯಲ್ಲಿ ನಾನು ನಡಿಬೇಕು ಅಂತ ಹೇಳಿ ಹೆಜ್ಜೆ ಜಾಡಿನಲ್ಲಿ ಅವರು ಬರ್ತಾರೆ. ಕಾರಣ ನೀನು ಕೈ ಎತ್ತಿ ಪ್ರಾರ್ಥನೆ ಮಾಡೋದ್ರಿಂದ ಕರ್ತನ ರೆಕ್ಕೆ ನಿನ್ನ ಕುಟುಂಬವನ್ನ ಮರೆ ಮಾಡುತ್ತೆ. ಆದ್ರಿಂದ ಪುರುಷರ ಕೈಗಳನ್ನೆತ್ತಿ ಪ್ರಾರ್ಥಿಸ್ಬೇಕು. ಬೈಬಲ್ ಹೇಳುತ್ತೆ, ಹೋಗೋ ಸ್ಥಳದಲ್ಲೆಲ್ಲ ಕೋಪ ಮಾಡ್ಕೋಬೇಡ, ವಾಗ್ವಾದ ಮಾಡಬೇಡ. ಇನ್ನೊಂದ್ಸರಿ ಹೇಳ್ತೇನೆ, ಸಭೆಗೆ ಬಂದಾಗ ಕೋಪ ಮಾಡ್ಕೋಬೇಡ. ಇನ್ನೊಂದ್ಸರಿ ಹೇಳ್ತೇನೆ, ಹೋಗೋ ಸ್ಥಳದಲ್ಲೆಲ್ಲ ಕೋಪ ವಾಗ್ವಾದಗಳು ಮಾಡ್ಕೋಬೇಡ. ಏನೇ ವಿಷಯ ಆದ್ರೂ ಫಸ್ಟ್ ಕೈ ಎತ್ತ ಮೇಲೆ. ಬಾಸ್ ಬೈತಾ ಇದ್ದಾರೆ, ಸ್ತೋತ್ರಪ್ಪ. ಅವ್ರು ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸ್ತೋತ್ರಪ್ಪ. ನಮ್ಮ ಶಪಿಸ್ತಾ ಇದ್ದಾರೆ, ಸ್ತೋತ್ರಪ್ಪ. ಅವ್ರಿಗೇನು ಗೊತ್ತು, ನಾನು ಕೈ ಮಡ್ಸಿ ನೋಡ್ತೀನಿ. ಕೈ ಮಡ್ಚೋದ್ರಿಂದ ಏನು ನಡೆಯಲ್ಲ, ಕೈ ಎತ್ತೋದ್ರಿಂದ ಏನೇನೋ ನಡೆಯುತ್ತೆ. ನಿನ್ನ ಕೈಯಲ್ಲಿ ಅಧಿಕಾರ ಇದೆ, ನಿನ್ನ ಕೈಯಲ್ಲಿ ಶಕ್ತಿ ಇದೆ. ಬೈಬಲಲ್ಲಿ ನಾನು ಗಮನಿಸುವ ಪ್ರಕಾರವಾಗಿ ನಾವು ಗಮನಿಸ್ತೇವೆ, ಭಕ್ತಿ ಪೂರ್ವಕವಾಗಿ ನಿನ್ನ ಕೈಗಳನ್ನು ಎತ್ತಬೇಕಾದ್ರೆ ಕಣ್ಣುಗಳನ್ನು ಮುಚ್ಚಿ, ದೇವರೇ ಎಲ್ಲ ನೀನು ನೋಡಿಕೊಳ್ಳೋದಕ್ಕಾಗಿ ಸ್ತೋತ್ರ ಎಂದು ಕೈಗಳನ್ನು ಮೇಲೆತ್ತಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸಿದಾಗ ನಿನ್ನ ವಿರುದ್ಧವಾಗಿ ನಿಲ್ಲುವ ಎಂತ ಅಮಾಲೇಕರಾಗಲಿ ಅವರು ಕೆಳಗಡೆ ಬಿದ್ದೇ ಬೀಳ್ತಾರೆ. ಪುರುಷರು ಮಾತ್ರ ಎರಡು ಕೈಗಳನ್ನು ಮೇಲೆತ್ತಿ ಒಂದು ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ. ಇನ್ನ ಕೆಲ ಪುರುಷರುಗಳು ಇಲ್ಲ ಅನ್ಸುತ್ತೆ. ನಾನು ಹೇಳಿದೆ, ಪುರುಷರುಗಳು ಮಾತ್ರ ಭಕ್ತಿ ಪೂರ್ವಕವಾಗಿ ಕೈಗಳನ್ನು ಮೇಲೆತ್ತಿ, ಎರಡು ಕೈಗಳನ್ನು ಮೇಲೆತ್ತಿ ಇಡೀ ನಮ್ಮ ಸಭೆ ಪ್ರತಿಧ್ವನಿಸುವ ಹಾಗೆ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ನೋಡಿದ್ರ, ಪುರುಷರು ಒಂದು ಹಲ್ಲೆಲೂಯಾ ಹೇಳಿದ್ರೆ ಅಂತರಿಕ್ಷ ಹೆಂಗ್ ಬದಲಾಗುತ್ತೆ. ಆದುದರಿಂದ ನಿನ್ನ ಭಕ್ತಿಯನ್ನ ಯಾವ ರೀತಿ ತೋರ್ಪಡಿಸಬೇಕು? ಬೈಬಲ್ ಹೇಳುತ್ತೆ, ನಿನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಅದರ ಅರ್ಥ ನೀನು ಜಗಳ ಮಾಡೋನಾಗಬಾರ್ದು, ಕೋಪ ಮಾಡ್ಕೊಳ್ಳೋನಾಗಬಾರ್ದು. ನೀನು ಭಕ್ತಿ ಪೂರ್ವಕವಾಗಿ ನಿನ್ನ ಕೈಗಳ
ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಪರಿಶುದ್ಧತೆ ಕುರಿತಾಗಿ ಇದನ್ನು ಮಾತಾಡ್ತಾ ಇದ್ದೀನಿ. ಬೈಬಲ್ ಅಲ್ಲಿ ನಾವು ಓದುತ್ತೇವೆ, ದೇವರ ವಾಕ್ಯದಲ್ಲಿ 1 ತಿಮೋಥೆಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದ 31ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಭಕ್ತಿಹೀನರ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ದೇವರ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ. ಯಾರ ಪ್ರಾರ್ಥನೆ ದೇವರು ಕೇಳ್ತಾನೆ? ಬೈಬಲ್ ಹೇಳುತ್ತೆ, ಭಕ್ತಿವಂತನಾಗಿದ್ದು ದೇವರ ಚಿತ್ತದಂತೆ ಯಾರು ನಡೀತಾರೋ ಅವರ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ. ಬೈಬಲಲ್ಲಿ 1 ತಿಮೋಥೆಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಚನದಲ್ಲಿ ಗಮನಿಸ್ತೇವೆ, ಜೀವ ಸ್ವರೂಪನಾದಂಥ ದೇವರ ಮನೆಯಲ್ಲಿ, ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದಂಥ ರೀತಿ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಪೌಲನು ತಾನು ಹೇಳ್ತಾನೆ, ದೇವರ ಸಭೆಯಲ್ಲಿ ಯಾವ ರೀತಿ ನಡ್ಕೋಬೇಕು ಎನ್ನುವುದು ನಿನಗೆ ಗೊತ್ತಿರಬೇಕು. ಯಾವ ರೀತಿ ನೀನು ದೇವರ ಸಭೆಯಲ್ಲಿ ನಡ್ಕೋಬೇಕು, ಯಾವ ರೀತಿ ನೀನು ಸೇವರ ಸಭೆಯಲ್ಲಿ ಇರಬೇಕು, ಯಾವ ರೀತಿ ದೇವರ ಸಭೆಗೆ ಬಂದಾಗ ನೀನು ಮಾತಿರಬೇಕು, ಯಾವ ರೀತಿ ನೀನು ದೇವರ ಸಭೆಗೆ ಬಂದಾಗ ನಿನ್ನ ಚಿಂತೆಗಳಿರಬೇಕು, ಯಾವ ರೀತಿ ದೇವರ ಸಭೆಗೆ ಬಂದಾಗ ನಿನ್ನ ನಡವಳಿಕೆ ಇರಬೇಕು, ಅದು ನಿನಗೆ ಗೊತ್ತಾಗಬೇಕು. ನಿನಗೆ ತಿಳಿಸಿಕೊಡೋದು ಯಾರು ಗೊತ್ತಾ? ಈ ದೇವರ ಸಭೆಯ ವಾಕ್ಯದ ಉಪದೇಶಗಳು. ಅನೇಕರು ದೇವರ ಸಭೆಯಲ್ಲಿ ಬಂದಾಗ ಲೌಕಿಕರಾಗಿ ನಡ್ಕೊಳ್ತಾರೆ, ಅದು ದೇವರ ಸಭೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲ. ಅನೇಕರು ದೇವರ ಸಭೆಗೆ ಬಂದಾಗ ಅಹಂಕಾರಿಗಳಾಗಿ ನಡ್ಕೊಳ್ತಾರೆ, ಅದು ದೇವರ ಸಭೆಯಲ್ಲಿ ನಡ್ಕೊಳ್ಳುವ ರೀತಿಯಲ್ಲ. ಅನೇಕರು ದೇವರ ಸಭೆಯಲ್ಲಿ ಬಂದಾಗ ಲೋಕದ ಅಶುದ್ಧವನ್ನು ತಗೊಬಂದು ದೇವರ ಸಭೆಯಲ್ಲಿ ಹಾಕ್ತಾರೆ, ಅದು ದೇವರ ಸಭೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲ. ಅನೇಕರು ದೇವರ ಸಭೆಗೆ ಬಂದಾಗ ಸ್ವಾರ್ಥಿಗಳಾಗಿ ನಡ್ಕೊಳ್ತಾರೆ, ಅದು ದೇವರ ಸಭೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲ. ಅನೇಕರು ದೇವರ ಸಭೆಗೆ ಬಂದಾಗ ಸ್ಥಾನ ಮಾನ ದ್ರವ್ಯಾಶೆ ಸ್ವಸುಖಗಳಲ್ಲಿ ಮುಳುಗಿ ಹೋಗಿರ್ತಾರೆ, ಅದು ದೇವರ ಸಭೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲ. ದೇವರ ಸಭೆ ಅವಕಾಶದ ಮಂಡಲ ಅಲ್ಲ, ದೇವರ ಸಭೆ ದೇವರನ್ನ ಘನಪಡಿಸುವ ಸ್ಥಳವಾಗಿರುತ್ತೆ. ನೀನು ದೇವರ ಸಭೆಯಲ್ಲಿ ಯಾವ ರೀತಿ ನಡ್ಕೊಳ್ತೀಯ ಅನ್ನೋದು ಹುಷಾರಾಗಿರಬೇಕು. ಕಾರಣವೇನೆಂದ್ರೆ, ಯಜಮಾನನ ಮನೆಯಲ್ಲಿ ಯಜಮಾನನಿಗೆ ಮೆಚ್ಚುಗೆ ಆಗಿರುವ ಆಳಿಗೆ ಯಜಮಾನನ ಮನೆಯಲ್ಲಿ ಬಡತಿ ಇರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯಜಮಾನನ ಮನೆಯಲ್ಲಿ ಯಜಮಾನನಿಗೆ ಮೆಚ್ಚುಗೆಯಾಗಿ ಭಯ ಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವ ಹಾದಿನೇ ನಮಗೆ ಬಡತಿಯನ್ನ ತರುತ್ತದೆ. ಹಾಗಾದ್ರೆ ಯಜಮಾನನು ಏನ್ ನಿರೀಕ್ಷಿಸ್ತಾನೆ? ನಾನು ಪರಿಶುದ್ಧನಾಗಿರೋ ಪ್ರಕಾರ ನಿಮ್ಮ ಎಲ್ಲಾ ನಡವಳಿಕೆಗಳಲ್ಲೂ ವಿಧಿಯರಿಗೆ ತಕ್ಕಂತೆ ನೀವು ಪರಿಶುದ್ಧರಾಗಿರಬೇಕು. ಬೈಬಲ್ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಭಕ್ತಿ ಎನ್ನುವುದು ಎಲ್ಲಿ ತೋರ್ಪಡಬೇಕು? ಪರಿಶುದ್ಧತೆಯಲ್ಲಿ ತೋರ್ಪಡಬೇಕು. ಹಾಗಾದ್ರೆ ನಿನ್ನ ಪರಿಶುದ್ಧ ಜೀವಿತ ತೀರ್ಮಾನಿಸುತ್ತೆ ನೀನು ಭಕ್ತನು ಎಂಬುದಾಗಿ. ನಿನ್ನ ಕುಟುಂಬನ ನೀನು ನಡೆಸಿಕೊಳ್ಳುವ ಜೀವಿತ ನಿನಗೆ ತೀರ್ಮಾನಿಸುತ್ತೆ ನೀನು ಭಕ್ತನು ಎಂಬುದಾಗಿ. ನೀನು ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥ ಮಾರ್ಗನೇ ಸೂಚಿಸುತ್ತೆ ನೀನು ಭಕ್ತನು ಎಂಬುದಾಗಿ. ನೀನು ತಟ್ಟುವ ಚಪ್ಪಾಳೆ ಅಲ್ಲ, ನೀನು ಹಾಡುವಂಥ ಹಾಡಲ್ಲ, ನೀನು ಹಾಕುವಂಥದ್ದು ಸಾಂಶಗಳ ಕಾಣಿಕೆಗಳಲ್ಲ. ನೀನು ಯಾವುದನ್ನು ವಾಕ್ಯದ ಪ್ರಕಾರವಾಗಿ ಕಾಪಾಡಿಕೊಳ್ತೀಯೋ ಅದೇ ನಿನ್ನ ಭಕ್ತಿಯ ಜೀವಿತವನ್ನು ನಿರ್ಣಯಿಸುತ್ತೆ. ಅನೇಕ ಕಾರ್ಯಗಳಿದೆ, ನಾನು ಇದನ್ನು ಹೇಳಿಕೊಂಡು ಹೋದರೆ ಇನ್ನು ಮುಂದಕ್ಕೆ ಅನೇಕ ಸಂಗತಿಗಳಿದೆ, ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನಿಲ್ಲಿಗೆ ನಿಲ್ಲಿಸಿ ಹಳೆಯ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ನಮ್ಮ ಭಕ್ತಿಯನ್ನು ತೋರ್ಪಡಿಸುವಂಥ ಮಾರ್ಗವನ್ನು ನಾನು ತಿಳಿಸ್ತೇನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಹಳೆಯ ಒಡಂಬಡಿಕೆ ಕಾಲದಲ್ಲಿ
ಭಕ್ತಿ ಲಿಖಿತವಾದದ್ದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಭಕ್ತಿ ಲಿಖಿತವಾದದ್ದು. ಅದರ ಅರ್ಥ ಏನಂದ್ರೆ, ಒಬ್ಬನ ದೇವರನ್ನ ಆರಾಧನೆ ಮಾಡೋದಕ್ಕೆ ಬಂದಾಗ ಅವನನ್ನ ಲಿಖಿತವಾದಂಥ ಧರ್ಮಶಾಸ್ತ್ರದಲ್ಲಿ ನೋಡ್ತಾರೆ. ಇವನ ಆರಾಧನೆ ಮಾಡೋದಕ್ಕೆ ಬರುವ ರೀತಿ ಈ ಧರ್ಮಶಾಸ್ತ್ರಕ್ಕೆ ಹೋಲಿಕೆಗೆ ಸರಿಯಾಗಿದೆಯಾ ಎನ್ನುವುದನ್ನು ಪರೀಕ್ಷೆ ಮಾಡ್ತಾರೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬನು ದೇವರನ್ನ ಆರಾಧನೆ ಮಾಡೋದಕ್ಕೆ ಬರುವಂಥ ವಸ್ತ್ರಧಾರಣೆಯಲ್ಲಿ 2 ದಾರಗಳು, ಅಂದರೆ 2 ರೀತಿಯಾದಂಥ ದಾರಗಳು ಇಜ್ಜೋಡ್ ಮಾಡಂಗಿಲ್ಲ. ಅದರ ಅರ್ಥ ಏನಂದರೆ ಕಳಬೇರಿಕೆ ಮಾಡಂಗಿಲ್ಲ. ಅವನು ತಿನ್ನುವ ಆಹಾರದಲ್ಲಿ 2 ಹಿಟ್ಟನ್ನು ಒಟ್ಟಾಗಿ ಬೆರೆಸಂಗಿಲ್ಲ. ಅವನು ಉಡುವಂಥ ವಸ್ತ್ರದಲ್ಲಿ 2 ದಾರಗಳನ್ನು, ಅಥವಾ ಅದರ ಅರ್ಥ ಏನಂದರೆ ಆತನು ಉಡುವಂಥ ವಸ್ತ್ರದಲ್ಲಿ ಬೇರೆ ಒಂದು ದಾರ ಇನ್ನೊಂದು ದಾರವನ್ನು ಮಿಶ್ರ ಮಾಡಂಗಿಲ್ಲ. ಮತ್ತೊಂದು ಹಾದಿಯಲ್ಲಿ ಅವನು ತಿನ್ನುವಂಥ ಊಟದಲ್ಲಿ ಮಿಶ್ರಣ ಇರಬಾರದು. ಎರಡನೇದಾಗಿ ಅವನ ಕುಟುಂಬದಲ್ಲಿ ಅವನ ಮಕ್ಕಳು ಅನ್ಯ ಅಥವಾ ಮೋಹಾಬ್ಗಾಗಲಿ ಫಿಲಿಷ್ಟಿಯರ ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿಸಿಕೊಳ್ಳಬಾರದು. ದೇವರ ವಾಕ್ಯ ಹೇಳ್ತದೆ, ಹೆಣ್ಣನ್ನು ಕೊಡೋದಾಗ್ಲಿ ತೆಗೆದುಕೊಳ್ಳೋದಾಗ್ಲಿ ಆ ಪದ್ಧತಿಯನ್ನು ಮಾಡಬಾರದು. ಊಟದಲ್ಲಿ ಅವನಿಗೆ ಭಕ್ತಿ ತೋರ್ಪಡಿಸಬೇಕು, ತನ್ನ ವಸ್ತ್ರಧಾರಣೆಯಲ್ಲಿ ಅವನ ಭಕ್ತಿಯನ್ನು ತೋರ್ಪಡಿಸಬೇಕು, ತನ್ನ ಕುಟುಂಬ ಜೀವಿತದಲ್ಲಿ ಭಕ್ತಿಯನ್ನು ತೋರ್ಪಡಿಸಬೇಕು. ಈ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದಂಥ ಯಾವುದೇ ಕಾರ್ಯದಲ್ಲೂ ಅವನು ಒಂದು ಚುಕ್ಕಿ ಆದರೂ ತಪ್ಪಿಗಸ್ತನಾದ್ರೆ ಅವನ ಭಕ್ತಿ ನಿಷ್ಪ್ರಯೋಜನ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಅವನು ಯಜ್ಞವನ್ನು ತರಬೇಕಾದ್ರೆ ಅವನ ಕೈಯಲ್ಲಿ ತರುವಂಥ ಕುರಿಮರಿ ಲಿಖಿತ ಹೇಳುತ್ತೆ, ಧರ್ಮಶಾಸ್ತ್ರ ಹೇಳುತ್ತೆ, ಒಂದು ಊನಿರಬಾರದು. ಊನಿದ್ರೆ ಲಿಖಿತದಲ್ಲಿ ಪರಿಶೋಧಿಸಲ್ಪಡೋ ಪ್ರಕಾರ ದೂರದಿಂದ ಬಂದಿದ್ದಾನೆ, ಏನಾದರೂ ಅವಕಾಶ ಇದೆಯಾ ಅಂತ ಓದಿದ್ರೆ ಅವಕಾಶ ಇಲ್ಲ ಅಂದರೆ ಅವನ ಯಜ್ಞವನ್ನು ವಾಪಸ್ಗೆ ಕಳಿಸ್ಬಿಡಬೇಕು, ಹಿಂತಿರುಗಿ ಕಳಿಸ್ಬೇಕು. ಕಾರಣ ಏನಂದರೆ ಲಿಖಿತದಲ್ಲಿ ಅದಕ್ಕೆ ಎಕ್ಸ್ಕ್ಯೂಸ್ಗೆ, ಆ ನೆಪಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನು ಮುದ್ರಿಸಲ್ಪಟ್ಟಿದೆಯೋ ಅದೇ ರೀತಿ ಒಂದು ಚುಕ್ಕಿ ಆಗಲಿ ಒಂದು ಗುಡಿಸಾಗಲಿ ತಪ್ಪಿಸದಂತೆ ಅವನ ಕೈಗೊಂಡು ನಡೆದಾಗ ಮಾತ್ರನೇ ಅವನ ಆರಾಧನೆ, ಅವನ ಭಕ್ತಿ, ಅವನ ವಸ್ತ್ರಧಾರಣೆ, ಅವನ ಮಾತು, ಅವನ ಕುಟುಂಬ ದೇವರಿಗೆ ಮೆಚ್ಚುಗೆಯಾದದ್ದು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ, ಪಾಸ್ಟರ್ ನಾವು ಭಕ್ತಿಯನ್ನು ಯಾವ ರೀತಿ ತೋರ್ಪಡಿಸ್ತೇವೆ? ನಮ್ಮ ಜೀವನದಲ್ಲಿ ಭಕ್ತಿಗೆ ಯಾರು ಸಹಾಯ ಮಾಡ್ತಾರೆ? ಏರಿಯಾ ಪಾಸ್ಟರ್ ಸಹಾಯ ಮಾಡ್ತಾರೆ, ಸಭೆ ಸಹಾಯ ಮಾಡ್ತದೆ, ಯಾರು ಸಹಾಯ ಮಾಡ್ತಾರೆ ಎನ್ನೋದನ್ನು ವಾಕ್ಯದಲ್ಲಿ ಓದಿದಾಗ ವಾಕ್ಯ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಬೇಕಾದ ಸಹಾಯಕನ ಕುರಿತಾಗಿ ಬೈಬಲಲ್ಲಿ ನಮ್ಮ ಬಳಿಯಲ್ಲಿ ಮಾತಾಡುತ್ತೆ. ಅದನ್ನು ಆದಷ್ಟು ಬೇಗ ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ. ಸಂತೋಷ ಇದೆಯಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ ಕಡೆ ನಾ ಬರೋಣ, 7ನೇ ಅಧ್ಯಾಯದ ಕಡೆ ನಾ ಬರೋಣ. ಇಲ್ಲಿಂದ ವಚನಗಳನ್ನು ಗಮನವಿಟ್ಟು ಕೇಳ್ರಿ. ನಮ್ಮನ್ನು ಭಕ್ತಿವಂತರಾಗಿ ಮಾಡುವಂಥ ಕಾರ್ಯ ಯಾವುದು ಎನ್ನೋದನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ನಾನು ತರ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 5ನೇ ವಚನದಲ್ಲಿ ಗಮನಿಸಿದಾಗ ಬೈಬಲ್ ಹೇಳ್ತದೆ, ನಾವು ಶರೀರದೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಾಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿರುವುದು. ಹೀಗಿರಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಈ ಧರ್ಮಶಾಸ್ತ್ರದಿಂದ ವಿಮುಕ್ತರಾದೆವು. ಹೀಗಿರಲಾಗಿ ಶಾಸ್ತ್ರದ ಹೊರಾಂಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನ ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ನಾವು ಆತನನ್ನ ಸೇವಿಸುವವರಾಗಿದ್ದೇವೆ. ಬೈಬಲ್ ಹೇಳುತ್ತೆ, ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೆಯದೇ ಇದ್ದಾಗ ಧರ್ಮಶಾಸ್ತ್ರ ನಮ್ಮನ್ನು ಏನು ಮಾಡ್ತಾ ಇತ್ತು? ಮರಣಕ್ಕೆ ಗುರಿ ಮಾಡ್ತಾ ಇತ್ತು. ಆದರೆ ಯಾವಾಗ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ತೇವೋ, ಬೈಬಲ್ ಹೇಳ್ತದೆ ಲಿಖಿತ ಶಾಸನಗಳಿಗೆ ಅಂದರೆ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತು ಹೋದ್ವಿ.
ಈಗ ನಾವೇನಾಗಿದ್ದೀವಿ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನಾವು ಮಾರ್ಪಟ್ಟಿದ್ದೀವಿ. ಆದರೆ ಮತ್ತೊಂದು ಭಾಷೆಯಲ್ಲಿ ಪೌಲನು ತಾನು ಸಭೆಗೆ ತಿಳಿಸ್ತಾ ಇದ್ದಾನೆ, ಈಗ ನಾವು ಹಳೆ ರೀತಿಯಲ್ಲಿ ನಾವು ದೇವರನ್ನ ಸೇವಿಸುವವರಲ್ಲ. ಹಳೆ ರೀತಿ ಅಂದ್ರೆ ಏನು? ಈಗ ನಾವು ಆರಾಧನೆಗೆ ಬರಬೇಕಾದ್ರೆ ಏನಾದರೂ ಕುರಿ ತಂದಿದ್ದೀವ? ಇಲ್ಲ. ಆರಾಧನೆಗೆ ಬರಬೇಕಾದ್ರೆ ನಾವು ಎಫೋದನ್ನು ಧರಿಸ್ಕೊಂಡು ಬಂದಿದ್ದೀವ? ಇಲ್ಲ. ಆರಾಧನೆಗೆ ಬರಬೇಕಾದ್ರೆ ನಿಲುವಂಗಿಗಳನ್ನು ಧರಿಸ್ಕೊಂಡು ಬಂದಿದ್ದೀವ? ಇಲ್ಲ. ಈಗ ನಮ್ಮ ವಿಶೇಷತೆ ಏನು? ಈಗ ನಾವು ಹಳೆ ರೀತಿಯನ್ನ ದೇವರನ್ನ ಸೇವಿಸುವವರಲ್ಲ. ಈಗ ನಾವು ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ನಾವು ದೇವರನ್ನ ಸೇವಿಸುವವರು. ಹಾಗಾದ್ರೆ ನಮ್ಮನ್ನು ನಿಜವಾಗಿಯೂ ಭಕ್ತರಾಗಿ ಮಾಡತಕ್ಕಂತ ಒಂದು ವ್ಯಕ್ತಿ ಇದ್ರೆ ಆತ ಯಾರು ಗೊತ್ತಾ? ಪರಿಶುದ್ಧಾತ್ಮನು. ಪವಿತ್ರಾತ್ಮನ ಏನ್ ಮಾಡ್ತಾನೆ? ನಮ್ಮನ್ನ ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸುವುದಕ್ಕೆ ನಮಗೆ ಕಲಿಸಿಕೊಡ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ರಿ. ನಾನು ಕೆಲವೊಂದು ಪದಗಳನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ನಾವು ಭಕ್ತಿವಂತರಾಗಿರೋದಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ 8ನೇ ಅಧ್ಯಾಯದಲ್ಲಿ ನಾವು ಗಮನಿಸೋಣ. 8ನೇ ಅಧ್ಯಾಯಕ್ಕೆ ಬನ್ರಿ. 8ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಬೈಬಲಲ್ಲಿ 8ನೇ ಅಧ್ಯಾಯದ 6ನೇ ವಚನದಿಂದ ಓದಿಕೊಂಡು ಬಂದಾಗ ನೀವು 6ನೇ ವಚನದಿಂದ ಅದರ 17ನೇ ವಚನದವರೆಗೂ ನೀವು ಗುರ್ತಿಟ್ಕೊಳ್ರಿ. ನಾನು ಅದರಲ್ಲಿ ಕೆಲವೊಂದು ಪದಗಳನ್ನು ನಿಮಗೆ ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಒಂದನೇದಾಗಿ ಬೈಬಲ್ ಹೇಳ್ತದೆ, ಶರೀರ ಸಂಬಂಧ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಹಾಗಾದ್ರೆ ಪ್ರತಿಯೊಬ್ಬರು ನಾವು ಯಾವುದ್ರ ಮೇಲೆ ಮನಸ್ಸಿಡಬೇಕಂದ್ರೆ ಶರೀರ ಭಾವಗಳ ಮೇಲಲ್ಲ. ಶರೀರ ಭಾವ ಅಂದ್ರೆ ಯಾವುದು? ಕುಡುಕತನ, ದುಂದೋತನ, ವ್ಯಭಿಚಾರ, ಕಳ್ಳತನ, ಜಗಳ, ಮತ್ಸರ, ಕೆಟ್ಟ ಮಾತು, ಹಣದಾಸೆ, ವಿಗ್ರಹಾರಾಧನೆ, ಮಾಟ, ಮಂತ್ರ, ಅನೇಕ ಕಾರ್ಯಗಳ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇದೆಲ್ಲ ಏನ್ ತೋರಿಸುತ್ತೆ? ಶರೀರ ಭಾವದ ಕರ್ಮಗಳನ್ನು ತೋರಿಸುತ್ತೆ. ದೇವರ ಮಕ್ಕಳ ಗಮನಿಸಿ, ಬೈಬಲ್ ಹೇಳ್ತದೆ, ನೀನು ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಅದು ಮರಣ. ಅದರ ಅರ್ಥ ಏನಂದ್ರೆ, ಜಗಳದ ಮೇಲೆ ನೀನು ಮನಸ್ಸಿಡಬೇಡ, ಕೋಪದ ಮೇಲೆ ನೀನು ಮನಸ್ಸಿಡಬೇಡ, ಶರೀರದ ಆಸೆದ ಮೇಲೆ ನೀನು ಮನಸ್ಸಿಡಬೇಡ, ಹಣದ ಆಸೆ ಮೇಲೆ ನೀನು ಮನಸ್ಸಿಡಬೇಡ. ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸು ಯಾವುದ್ರ ಮೇಲೆ ಇರಬೇಕು? ಪವಿತ್ರಾತ್ಮನ ಮೇಲೆ ಇರಬೇಕು. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಯಾರು ಶರೀರದ ಭಾವಗಳ ಮೇಲೆ ಮನಸ್ಸಿಡ್ತಾರೋ ಅದು ಮರಣ. ಇವತ್ತಲ್ಲ ನಾಳೆ ಅದು ಏನ್ ಮಾಡುತ್ತೆ? ನಿನ್ನನ್ನೇ ಕೊಂದು ಬಿಡುತ್ತೆ. ಅದರಿಂದ ಬೈಬಲ್ ಹೇಳುತ್ತೆ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ಬೈಬಲ್ ಮುಂದಿನ ಪದ ಹೇಳುತ್ತೆ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಮನಃಶಾಂತಿ. ಬೈಬಲ್ ಅಲ್ಲಿ ನಾವು ಗಮನಿಸುತ್ತೇವೆ, ಜೀವವೂ ಆಗಿರ್ತದೆ. ಹಾಗಾದ್ರೆ ಯಾರು ಪವಿತ್ರಾತ್ಮನ ಮೇಲೆ ಮನಸ್ಸಿಡ್ತಾರೋ ಅವನಿಗಿರುವಂತ ಒಂದು ವಿಶೇಷತೆ ಏನಂದ್ರೆ, ಅವನ ಒಳಗಡೆ ದೇವರು ಮರಣದ ಶಕ್ತಿಗಳಿಂದ ಬಿಡಿಸಿ ಅವನ ಒಳಗಡೆ ಜೀವವನ್ನು ಉಂಟು ಮಾಡ್ತಾನೆ. ಈಗ 2ನೇ ಭಾಗಕ್ಕೆ ನಾನು ಬರಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಮುಂದಿನ ಭಾಗ ನೋಡ್ರಿ, 10ನೇ ವಚನದಿಂದ ಓದಿಕೊಂಡು ಬಂದಾಗ ಅಲ್ಲಿ ಬೈಬಲ್ ಹೇಳ್ತದೆ, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನ ಸಾಯಿಸಿದ್ರೆ ನೀವು ಏನ್ ಮಾಡ್ತೀರಾ ಅಂತ ದೇವರ ವಾಕ್ಯ ಹೇಳ್ತದೆ. ನೀವು ಬದುಕುವಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಬೈಬಲ್ ಹೇಳ್ತದೆ, ನೀವು ಏನ್ ಮಾಡಬೇಕು? ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನ ಸಾಯಿಸಬೇಕು. ನಮ್ಮ ದೇಹದಲ್ಲಿ ಅನೇಕ ದುರಭ್ಯಾಸಗಳಿದೆ. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ? ಕೀರ್ತನೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದೋಗಿದ್ದಾರೆ, ಜನರ ಒಳಗಡೆ ನಂಬಿಕೆಯುಳ್ಳವರು ಕಾಣೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬನ ನೆರೆಯವನ ಸಂಗಡ ಹುಸಿಯನ್ನೇ ಮಾತನಾಡುತ್ತಾನೆ, ಒಳಗೊಂದು ಹೊರಗೊಂದು ಮಾತಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಸದ್ಭಕ್ತನೆಂದು ಎಣಿಸಿಕೊಳ್ಳುವವನು ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದ್ರೆ ತನ್ನ ಭಕ್ತಿ ನಿಷ್ಪ್ರಯೋಜನ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಈ ಶರೀರದಲ್ಲಿ ಒಂದು ದುರಭ್ಯಾಸ ಇದೆ. ಏನ್ ದುರಭ್ಯಾಸ ಗೊತ್ತಾ? ಮುಂದೆ ಬಂದಾಗ ಪ್ರೈಸ್ ಲಾರ್ಡ್ ಅಂತ ಹೇಳೋದು, ಹಿಂದೆ ಹೋದಾಗ ಅದೇ ಬಾಯಿಂದ ಶಾಪದ ಮಾತು ಹೇಳೋದು. ನೀವು ಸ್ತೋತ್ರ ಹೇಳ್ರಿ. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಶರೀರದಲ್ಲಿರೋ ದುರಭ್ಯಾಸ ಅದು.
ಮುಂದೆ ಬಂದಾಗ ಈತನಂತ ಭಕ್ತನು ಯಾರು ಇಲ್ಲ ಅಂತ ಪ್ರೈಸಲಾಡ್ ಅನ್ನೋದು, ಹಿಂದಕ್ಕೆ ಹೋದಾಗ ಅವ್ರ ಬಗ್ಗೆನೇ ಇಲ್ದಿರೋದೆಲ್ಲ ಮಾತಾಡೋದು. ದೇವರು ಹೇಳ್ತಾನೆ, ಅಂತ ನಾಲಿಗೆಯಿಂದ ಬರೋ ಆರಾಧನೆ ನಾನು ಅಂಗೀಕರಿಸಲ್ಲಪ್ಪ. ನೀನು ಏನು ಮಾಡಬೇಕು? ಶರೀರದ ದುರಭ್ಯಾಸವನ್ನ ಸಾಯಿಸಬೇಕು. ಯಾರಿಂದ ಸಾಯಿಸಬೇಕು? ಪವಿತ್ರಾತ್ಮನಿಂದ ಸಾಯಿಸಬೇಕು. ಹೇಳ್ಬೇಕು, ಪವಿತ್ರಾತ್ಮನೇ, ನನ್ನಲ್ಲಿ ಭಕ್ತಿವಂತನಾಗಿ ಮಾರ್ಪಡದೆ ಇರೋದಕ್ಕೆ ನನಗೆ ಇಂಥ ದುರಭ್ಯಾಸ ಇದೆ, ಆ ದುರಭ್ಯಾಸ ನನ್ನಲ್ಲಿ ಸಾಯಲಿ. ನಾಲಿಗೆಯಲ್ಲಿ ಕೆಟ್ಟ ಮಾತು, ನಾಲಿಗೆಯಲ್ಲಿ ಹೊಲಸು ಮಾತು, ನಾಲಿಗೆಯಲ್ಲಿ ಕುಚೋದ್ಯ ಮಾತು, ನಾಲಿಗೆಯಲ್ಲಿ ಸುಳ್ಳು ಮಾತು, ನಾಲಿಗೆಯಲ್ಲಿ ಚಾಡಿ ಮಾತು, ನಾಲಿಗೆಯಲ್ಲಿ ಮೋಸ ಮಾತು ನಿಮಗ್ ಬಿಡಕ್ ಆಗ್ತಾ ಇಲ್ಲ. ಆದರೆ ಪವಿತ್ರಾತ್ಮನ ಬಳಿಯಲ್ಲಿ ಹೇಳು, ಪವಿತ್ರಾತ್ಮನೇ, ನಾನು ಒಳ್ಳೆ ಭಕ್ತಿವಂತನಾಗಿ ಮಾರ್ಪಡದಿರೋದಕ್ಕೆ ಕಾರಣ ನನ್ನ ನಾಲಿಗೆಯಪ್ಪ. ನನ್ನ ನಾಲಿಗೆಯಲ್ಲಿ ದುರಭ್ಯಾಸವನ್ನು ಸಾಯಿಸು. ಕಾರಣ ಏನಂದ್ರೆ, ನೀನು ಮುಂದೆ ನನ್ನ ನಾಲಿಗೆಯಲ್ಲಿ ಬರುವ ಪ್ರತಿಯೊಂದು ಆರಾಧನೆ ಅದು ನಿನಗೆ ಮೆಚ್ಚುಗೆ ಆಗಿರಲಿ. ಬೈಬಲ್ ಹೇಳುತ್ತೆ, ಸದ್ಭಕ್ತನೆಂದೆನಿಸಿಕೊಳ್ಳೋನು ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದ್ರೆ ತನ್ನ ಭಕ್ತಿ ನಿಷ್ಪ್ರಯೋಜನ. ಹಾಗಾದ್ರೆ ನಿಮ್ಮ ಶರೀರದಲ್ಲಿ ಏನೆಲ್ಲ ದುರಭ್ಯಾಸ ಇದೆಯೋ ಅದನ್ನ ಸಾಯಿಸಬೇಕು. ನಿನ್ನ ಕಣ್ಣಲ್ಲಿ ದುರಭ್ಯಾಸ ಇದೆಯಾ? ನಿನ್ನ ಕೈಯಲ್ಲಿ ದುರಭ್ಯಾಸ ಇದೆಯಾ? ನಿನ್ನ ಕಾಲಲ್ಲಿ ದುರಭ್ಯಾಸ ಇದೆಯಾ? ನೀನು ಭಕ್ತಿವಂತನಾಗಿ ಮಾರ್ಪಡದಿರೋದಕ್ಕೆ ಯಾವುದು ಕಾರಣ? ಪವಿತ್ರಾತ್ಮನ ಸಹಾಯ ಕೇಳಬೇಕು. ಪವಿತ್ರಾತ್ಮನೇ, ಈ ದುರಭ್ಯಾಸ ನನ್ನಲ್ಲಿ ಸಾಯಲಿ ಅಂತ. ಇವತ್ತು ಅನೇಕ ವಿಶ್ವಾಸಗಳಲ್ಲಿ ಉಂಟಾಗಿರುವ ತೊಂದರೆ, ದುರಭ್ಯಾಸಗಳ ಕುರಿತಾಗಿ ಇವತ್ತು ಅವರಿಗೆ ಎಚ್ಚರಿಕೆ ಇಲ್ಲ. ಅವ್ರು ಚಿಂತೆ ಮಾಡ್ತಾರೆ, ಇಟ್ ಈಸ್ ನಾಟ್ ಮೈ ಲೈಫ್, ಇದು ನನ್ನ ಜೀವಿತ ಅಂತ. ಅಯ್ಯ, ಅದು ನಿನ್ನನ್ನು ಭಕ್ತಿವಂತನಾಗಿ ಮಾರ್ಪಡ್ತಾ ಇಲ್ಲ, ಅದು ನಿನ್ನನ್ನು ಭಕ್ತಿಹೀನನಾಗಿ ನಿನ್ನನ್ನು ಮಾರ್ಪಡಿಸ್ತಾ ಇದೆ. ಇವತ್ತು ಅನೇಕ ವ್ಯಕ್ತಿಗಳಲ್ಲಿ ಒಂದು ಚಿಂತೆ, ಹಣ ಬಂದಾಗ ಚಿಂತೆ ಮಾಡ್ತಾರೆ, ಐ ಆಮ್ ಸಂಬಡಿ. ಸ್ಥಾನ ಬಂದಾಗ ಚಿಂತೆ ಮಾಡ್ತಾರೆ, ಐ ಆಮ್ ಸಂಬಡಿ. ಕೆಲವರಿಗೆ ನಾನು ಎನ್ನೋದು ಅದೊಂದು ದುರಭ್ಯಾಸ, ಕೆಲವರಿಗೆ ಅಹಂಕಾರ ಎನ್ನೋದು ಒಂದು ದುರಭ್ಯಾಸ, ಕೆಲವರಿಗೆ ಕಣ್ಣುಗಳಿಂದ ಮೋಹ ಮಾಡೋದು ಅದೊಂದು ದುರಭ್ಯಾಸ, ಕೆಲವರಿಗೆ ಕೈಗಳಿಂದ ತಪ್ಪಾದ ಕೆಲಸಗಳನ್ನು ಮಾಡೋದು ಅದು ದುರಭ್ಯಾಸ. ಅಯ್ಯ, ನೀನು ಪವಿತ್ರಾತ್ಮನ ಬಳಿಯಲ್ಲಿ ಹೇಳಬೇಕು, ನನ್ನನ್ನು ಭಕ್ತಿವಂತನಾಗಿ ಮಾಡದೇ ಇರುವಂಥದ್ದು ಯಾವುದಿದೆ ಅದು ನನ್ನಲ್ಲಿ ಸಾಯಲಿ, ಅದು ನನ್ನಲ್ಲಿ ಸಾಯಲಿ, ಅದು ನನ್ನಲ್ಲಿ ಸಾಯಲಿ ಎಂಬುದಾಗಿ ಪವಿತ್ರಾತ್ಮನ ಬಳಿಯಲ್ಲಿ ನೀನು ಕೇಳಿದಾಗ ಪವಿತ್ರಾತ್ಮನ ಏನ್ ಮಾಡ್ತಾನೆ? ನಿನ್ನ ಶರೀರದ ದುರಭ್ಯಾಸಗಳನ್ನ ಆತನು ಸಾಯಿಸ್ತಾನೆ. ಕೆಲವರಿಗೆ ಜನರ ಮುಂದೆ ಇದ್ದಾಗ ಭಕ್ತಿವಂತರಾಗಿರ್ತಾರೆ, ಯಾರು ಕಾಣದೇ ಇದ್ದಾಗ ರಹಸ್ಯ ಪಾಪಗಳನ್ನು ಮಾಡ್ತಾರೆ. ಅದು ನಿನ್ನ ಶರೀರದ ದುರಭ್ಯಾಸ. ಅದು ಹೆಂಡತಿ ಇದ್ದಾಗ ಒಂಥರ, ಮಕ್ಕಳಿದ್ದಾಗ ಒಂಥರ, ತಂದೆ ತಾಯಿಗಳಿದ್ದಾಗ ಒಂಥರ, ಅವ್ರು ಯಾರು ಇಲ್ಲದಿದ್ದಾಗ ಇನ್ನೊಂಥರ. ಅದು ನಿನ್ನ ಶರೀರದ ದುರಭ್ಯಾಸ, ಅದು ನಿನ್ನನ್ನು ಮರಣದ ಕಡೆ ನಡೆಸ್ತಾ ಇರುತ್ತೆ. ಈ ದಿನದಲ್ಲಿ ನೀನು ಭಕ್ತಿವಂತನಾಗಿ ಮಾರ್ಪಡಬೇಕಾ? ಪವಿತ್ರಾತ್ಮನ ಬಳಿಯಲ್ಲಿ ಕೇಳಬೇಕು, ಈ ದುರಭ್ಯಾಸ ನನ್ನಲ್ಲಿ ಸಾಯಲಿ. ನಾವು ಸಿಂಸೋನನ ಕುರಿತಾಗಿ ಹೇಳ್ತೇವೆ ಪರಾಕ್ರಮಶಾಲಿ ಅಂತ, ಆದರೆ ಅವನಲ್ಲೂ ಒಂದು ದುರಭ್ಯಾಸ ಇತ್ತು. ಆದರೆ ಅವನ ದುರಭ್ಯಾಸವನ್ನು ಬಿಡಕ್ಕೆ ಹೋಗಲಿಲ್ಲ, ದುರಭ್ಯಾಸವನ್ನು ಪ್ರಚೋದನೆ ಮಾಡಿದ. ಅವನ ಅಂತ್ಯ ಯಾವ ರೀತಿ ಆಯಿತು? ಅವನ ಹಲ್ಲುಯ ಫಿಲಿಸ್ಟಿಯರ ಮಧ್ಯದಲ್ಲಿ ಅವನ ಸತ್ತೋಗ್ಬೇಕಾಗಿದ್ದ ಕಾರಣ ದುರಭ್ಯಾಸವನ್ನು ಬಿಡೋದಕ್ಕೆ ಮನಸ್ಸಿಲ್ಲ, ಅದರ ಸಂಗಡ ಇಜ್ಜೋಡಾಗಿ ನಡೆಯೋದಕ್ಕೆ ಪ್ರಾರಂಭಿಸ್ತ. ಯಾರು ಕಾಣ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ, ಎಲ್ಲ ಚೆನ್ನಾಗಿದೆ, ನನ್ನನ್ನು ಭಕ್ತನಂತ ಹೇಳ್ತಾರೆ, ಪಟ್ಟಣ ಒತ್ಕೊಂಡು ಹೋಗ್ತೀನಿ, ನರಿಗಳನ್ನು ಬಾಲಕ್ಕೆ ಬಾಲ ಸೇರಿಸಿ ನಾನು ಹಲ್ಲುಯ ಫಿಲಿಸ್ಟಿಯರ ಗೋಧಿಯನ್ನು ನಾಶ ಮಾಡ್ತೀನಿ, ನಾನು ಪಟ್ಟಣ ಸ್ವಾಧೀನ ಮಾಡ್ಕೊಳ್ತೀನಿ, ಸಾವಿರಾರು ಜನರನ್ನು ಕೊಂದುತ್ತೀನಿ. ಆದರೆ ರಾತ್ರಿ ಆದ್ರೆ ಅವನಿಗಿರೋ ದುರಭ್ಯಾಸವನ್ನು ಬಿಡೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಆದರೆ ಇವನ ಬಲ ಅಲ್ಲ ಇವನನ್ನು ಕೊಂದಿದ್ದು, ಇವನ ದುರಭ್ಯಾಸ ಇವನನ್ನು ಕೊಂದಿದ್ದು. ರಾತ್ರಿ ಆದ್ರೆ ಯಾರು ನೋಡಲ್ಲ, ನಿನ್ನನ್ನು ನೋಡೊಬ್ಬ ದೇವರಿದ್ದಾನೆ. ನಿನ್ನ ಪಾಪ ನಿನ್ನನ್ನು ಪ್ರತಿದಿನ ಹಿಡಿತಾ ಇದೆ ಅನ್ನೋದು ಮರಿಬಾರ್ದು. ಸೌಲನ ಇಸ್ರಾಯೇಲರ ಮೊದಲೇ ಅರಸ,
ಅವಿದ್ಯತ್ವದಿಂದ ಅವನು ಅರಸ ಸ್ಥಾನವನ್ನು ತಪ್ಪಿಸ್ಕೊಳ್ಬೇಕಾಗಿತ್ತು. ಆದರೆ ಅವನ ಮನ ತಿರುಗಿ ಬರ್ಬೋದಾಗಿತ್ತು. ಆದರೆ ಮನ ತಿರುಗಿ ಬರೋದಕ್ಕೆ ಅವನ ಮನಸ್ಸು ಮಾಡಲಿಲ್ಲ. ಅಹಂಕಾರವನ್ನು ಪ್ರಚೋದನೆ ಕೊಟ್ಟ, ಸುಳ್ಳು ಮಾತುಗಳನ್ನು ಪ್ರಚೋದನೆ ಕೊಟ್ಟ, ಅವನು ಲೋಕದ ಸಂಗಡ ಹೊಂದಾಣಿಕೆಯನ್ನು ಪ್ರಚೋದನೆ ಕೊಟ್ಟ, ಅವನ ಜೀವನದಲ್ಲಿ ನಾನು ನನ್ನದು ಅಹಂಕಾರಕ್ಕೆ ಅವನು ಪ್ರಚೋದನೆ ಕೊಟ್ಟ. ಕಡೆಯದಾಗಿ ಅವನು ಎಲ್ಲಿಗೆ ಬಂದು ನಿಂತ? ಅವನ ಮಕ್ಕಳು ಯುದ್ಧದಲ್ಲಿ ನಾಶವಾಗತಕ್ಕಂತೆ ಅವನ ಚಿಂತೆಗಳೇ, ಅವನ ಹಠನೆ, ಅವನ ಅಹಂಕಾರನೇ, ನಾನು ಎನ್ನೋದೇ ಅವನ ಮಕ್ಕಳನ್ನ ಮರುಭೂಮಿಯಲ್ಲಿ ಅಥವಾ ಯುದ್ಧದ ರಣರಂಗದಲ್ಲಿ ಸಾಯೋದಕ್ಕೆ ಅವಕಾಶ ಮಾಡಿದ್ದು. ದೇಹದ ದುರಭ್ಯಾಸವನ್ನ ಸಾಯಿಸಲಿಲ್ಲ. ಭಕ್ತರು ಬೈಬಲಲ್ಲಿ ಗಮನಿಸ್ತವೆ, ಬಿಲಾಮನ ಪ್ರವಾದಿ ಆದರೆ ದ್ರವ್ಯಾಶೆಗೋಸ್ಕರ ಬಾಲಕನ ಸಂಗಡ ಸೇರ್ಕೊಂಡ ಈ ಬಿಲಾಮನ ಕಡೆಯದಾಗಿ ಎಲ್ಲಿಗೆ ತಲುಪದ? ಅವನ ಸುಳ್ಳು ಪ್ರವಾದಿಗಳ ಗುಂಪಲ್ಲಿ ಸೇರಿದ ಕಾರಣ ಕತ್ತಲಲ್ಲಿ ನಡೆಯುವಂಥ ವ್ಯವಹಾರಕ್ಕೆ ಅವನು ಏನು ಮಾಡಲಿಲ್ಲ, ಅದನ್ನು ಸಾಯಿಸಲಿಕ್ಕೆ ಹೋಗಲಿಲ್ಲ. ಅಯ್ಯ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಸಭೆಯಲ್ಲಿ ಮೌನವಾಗಿರೋದು ಒಳ್ಳೆಯದು, ಆದರೆ ನೀನು ಕತ್ತಲೆ ಜೀವಿತ ದೇವರು ನೋಡ್ತಾ ಇದ್ದಾನೆ ಅನ್ನೋದು ಮರಿಬಾರ್ದು. ಇವತ್ತು ನೀನು ಸಾಯಿಸದೆ ಹೋದರೆ ನಿನ್ನ ಕತ್ತಲೆ ಜೀವಿತ ನಿನ್ನನ್ನು ನಿತ್ಯ ಕತ್ತಲಿಗೆ ತಳ್ಳಿಬಿಡುತ್ತೆ ಅನ್ನೋದನ್ನು ಮರೆಯಬಾರದು. ಕತ್ತಲೆಯ ಜೀವಿತ ನಿನ್ನನ್ನು ಕತ್ತಲಿಗೆ ತಳ್ಳಿಬಿಡುತ್ತೆ. ಅದರಿಂದ ಬೈಬಲ್ ಹೇಳ್ತದೆ, ನಿನ್ನ ಶರೀರದ ಆ ದುರಭ್ಯಾಸಗಳನ್ನು ಸಾಯಿಸಬೇಕು. ಕುಡುಕತನ, ಧೂಮಪಾನ, ಮದ್ಯಪಾನ, ದುಶ್ಚಟ, ದುಸ್ಸವಾಸಗಳು, ದುರ್ಚಿಂತೆಗಳು, ದುರ್ನಡವಳಿಕೆಗಳು, ಇದು ನಿನಗೆ ಪ್ರಯೋಜನವಾಗೋದಿಲ್ಲಯ್ಯ. ಇದು ನಿನ್ನನ್ನು ನಾಶನದ ಕಡೆ ನಡೆಸುತ್ತೆ. ನಿನಗೆ ಪ್ರಯೋಜನಕರವಾದದ್ದು ಯಾವುದು? ಭಕ್ತಿಯನ್ನು ಸಂಪಾದನೆ ಮಾಡೋದೇ ನಿನಗೆ ಪ್ರಯೋಜನಕರವಾದದ್ದು. ಇನ್ನೊಂದು ಮಾರ್ಗದಲ್ಲಿ ನಾನು ಬರ್ತೇನೆ. ಶರೀರದ ದುರಭ್ಯಾಸಗಳನ್ನು ನೀವು ಯಾವಾಗ ಸಾಯಿಸ್ತಿರೋ ಪವಿತ್ರಾತ್ಮನ ಮುಂದಕ್ಕೆ ಬರ್ತಾನೆ. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನ ಶರೀರದ ದುರಭ್ಯಾಸಗಳನ್ನು ನೀನು ಯಾವಾಗ ಸಾಯಿಸೋದಕ್ಕೆ ನೀನು ಮನಸ್ಸು ಮಾಡ್ತೀಯೋ ಪವಿತ್ರಾತ್ಮನ ಹೇಳ್ತಾನೆ, ನಾನು ನಿನ್ನನ್ನು ಟೇಕ್ ಓವರ್ ಮಾಡ್ತೇನೆ. ನಾನು ನಿನ್ನನ್ನು ಟೇಕ್ ಓವರ್ ಮಾಡಿ ಏನು ಮಾಡ್ತೀನಿ ಗೊತ್ತಾ? ಇನ್ನು ಮುಂದೆ ನಿನ್ನನ್ನು ಹೇಗೆ ನಡೆಸ್ತೀನಿ ಗೊತ್ತಾ? ದೇವರ ಮಕ್ಕಳಾಗಿ ನಾನು ನಿಮ್ಮನ್ನು ನಡೆಸ್ತೇನೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನ ನಮ್ಮನ್ನು ಯಾವಾಗ ನಡೆಸೋದಕ್ಕಾಗಿ ಪ್ರಾರಂಭಿಸ್ತಾನೋ ನಮ್ಮನ್ನು ರೂಪಿಸ್ತಾನೆ. ಹೇಗೆ ನಮ್ಮನ್ನು ರೂಪಿಸ್ತಾನೆ ಗೊತ್ತಾ? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಾಧನೆ ಮಾಡೋದಿಕ್ಕೆ. ಹಾಗಾದ್ರೆ ಪವಿತ್ರಾತ್ಮನ ಯಾರು? ಸತ್ಯದ ಆತ್ಮನು. ಈ ಸತ್ಯದ ಆತ್ಮನು ನಮ್ಮಲ್ಲಿ ಬಂದಾಗ ಈ ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾ? ಸಕಲ ವಿಷಯದಲ್ಲೂ ಆತ ನಮ್ಮನ್ನು ಸತ್ಯದಲ್ಲಿ ನಡೆಸ್ತಾನೆ. ನಿನ್ನ ಬಿಸ್ನೆಸ್ ಅಲ್ಲಿ ಸತ್ಯದಲ್ಲಿ ನಡೆಸ್ತಾನೆ. ನೀನು ಕಾಲೇಜ್ಗೆ ಹೋದಾಗ ಸತ್ಯದಲ್ಲಿ ನಡೆಸ್ತಾನೆ. ನಿನ್ನ ಕುಟುಂಬದ ವಿಷಯದಲ್ಲಿ ನಿನ್ನನ್ನು ಸತ್ಯದಲ್ಲಿ ನಡೆಸ್ತಾನೆ. ನಿನ್ನ ಸೇವೆಯಲ್ಲಿ ನಿನ್ನನ್ನು ಸತ್ಯದಲ್ಲಿ ನಡೆಸ್ತಾನೆ. ನಿನ್ನ ಮಾತಲ್ಲಿ ನಿನ್ನನ್ನು ಸತ್ಯದಲ್ಲಿ ನಡೆಸ್ತಾನೆ. ನಿನ್ನ ವ್ಯವಹಾರದಲ್ಲಿ ನಿನ್ನನ್ನು ಸತ್ಯದಲ್ಲಿ ನಡೆಸ್ತಾನೆ. ಹಾಗಾದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ? ನಿನ್ನನ್ನು ಯಾವಾಗ ಹತೋಟಿಗೆ ತಗೊಳ್ತಾನೋ ನಿನ್ನ ಜೀವಿತದ ಎಲ್ಲಾ ಮಂಡಲದಲ್ಲೂ ಏನಿರುತ್ತೆ ಗೊತ್ತ? ಸತ್ಯ ಇರುತ್ತೆ. ಯಾವಾಗ ಸತ್ಯ ಇರುತ್ತೋ ನೀನು ದೇವರ ಮಗ. ನೀನು ಯಾವಾಗ ದೇವರ ಮಗನಾಗಿರ್ತೀಯೋ ನೀನು ಸತ್ಯದಲ್ಲಿ ನೀನು ಆರಾಧನೆ ಮಾಡಬೇಕಾದ್ರೆ ಆತ್ಮ ಸ್ವರೂಪನಾದ ದೇವರು ನಿನ್ನ ಪಕ್ಕದಲ್ಲಿ ಇರ್ತಾನೆ. ನೀನು ಸತ್ಯದಲ್ಲಿ ನಡೆದು ಸತ್ಯವನ್ನು ಅನುಸರಿಸಿ ಆತ್ಮನಲ್ಲಿ ನಡೆದು ಆತ್ಮನಲ್ಲಿ ಜೀವಿಸಿ ನೀನು ಆತ್ಮನಲ್ಲಿ ಬೆರೆತು ಆತ್ಮದಲ್ಲಿ ನಡೆಯೋದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಒಂದು ಹಲ್ಲೆಲೂಯ ಹೇಳು, ಆ ಹಲ್ಲೆಲೂಯದಲ್ಲಿ ಶಕ್ತಿ ಇರುತ್ತೆ. ನೀನು ಗಟ್ಟಿಯಾಗಿ ಒಂದು ಆಮೇನ್ ಹೇಳು, ಆಮೇನಲ್ಲಿ ಬಲ ಇರುತ್ತೆ. ನೀನು ಸತ್ಯದಲ್ಲೂ ಆತ್ಮದಲ್ಲೂ ನೀನು ನಡೆದು ನೀನು ಯಾವಾಗ ದೇವರ ಹತ್ರ ಬಂದು ಕೈಗಳೆತ್ತಿ ಅಪ್ಪ ತಂದೆಯೇ ಎಂದು ನೀನು ಕೂಗೋದಕ್ಕಾಗಿ ಪ್ರಾರಂಭಿಸ್ತೀಯೋ ನಿನ್ನ ಸ್ವರದಲ್ಲಿ ಶಕ್ತಿ ಇರುತ್ತೆ. ಇವತ್ತು ಅನೇಕ ವಿಶ್ವಾಸಿಗಳ ಪ್ರಾರ್ಥನೆಗೆ ಯಾಕೆ ಉತ್ತರ ಇಲ್ಲ ಅಂದ್ರೆ ಸತ್ಯ ಇಲ್ಲ. ಸತ್ಯ ಇಲ್ಲ.
ಯಾಕಂದರೆ ಸತ್ಯದ ಆತ್ಮನು ನಿನ್ನನ್ನು ನಡೆಸ್ತಾ ಇಲ್ಲ. ಭಕ್ತಿಯಾದರೂ ಎಲ್ಲದರಲ್ಲೂ ಪ್ರಯೋಜನವಾದದ್ದು. ನಾನಿವತ್ತು ಶಾಂತವಾಗಿ ಪದವನ್ನು ಯಾಕೆ ಹೇಳಿದೆ ಅಂದರೆ, ದೇವರ ಸಭೆಗೆ ಪ್ರಯೋಜನವಾದದ್ದು ಭಕ್ತಿ. ಆ ಭಕ್ತಿಯನ್ನು ನೀನು ಸಂಪಾದನೆ ಮಾಡಬೇಕಾದ್ರೆ ನಿನಗೆ ಪರಿಶುದ್ಧಾತ್ಮನ ಸಹಾಯ ಬೇಕೇ ಬೇಕು. ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಕಡೆಯದಾಗಿ ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಈ ಪವಿತ್ರಾತ್ಮನು ಬಂದಾಗ ಈ ಪವಿತ್ರಾತ್ಮನ ಏನು ಮಾಡ್ತಾನೆ ಗೊತ್ತಾ? ನಿನ್ನನ್ನು ದೇವರನ್ನು ಹೊಸ ರೀತಿಯಲ್ಲಿ ಸೇವಿಸೋದಕ್ಕೆ ಆತನು ನಿನಗೆ ಕಲಿಸ್ಕೊಡ್ತಾನೆ. ಅದರ ಅರ್ಥ ಏನಂದರೆ, ಕೆಲವರು ಹೇಳ್ತಾರೆ ಯಾರಿಗೂ ಇಲ್ದಿರೋ ಹಾಡು ನಿನಗೆ ಯಾಕಂದರೆ ಆತನನ್ನು ದೇವರು ನಡೆಸ್ತಾ ಇದ್ದಾನೆ. ಏನಕ್ಕೆ ನಡೆಸ್ತಾ ಇದ್ದಾನೆ ಗೊತ್ತಾ? ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸೋದಕ್ಕೆ. ಯಾರು ಮಾಡ್ದಿರೋ ಸ್ತೋತ್ರ ನಿನಗೆ ಯಾಕೆ ಅಂತಂದರೆ, ಆತನನ್ನು ಹೊಸ ರೀತಿಯಲ್ಲಿ ಸೇವಿಸೋದಕ್ಕೆ ದೇವರ ಸಹಾಯ ಮಾಡ್ತಾ ಇದ್ದಾನೆ. ಯಾರು ಓದದಿರುವ ವಾಕ್ಯ ನಿನಗೆ ಯಾಕೆ ಅಂತಂದರೆ, ಅವನು ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸೋದಕ್ಕೆ ಪವಿತ್ರಾತ್ಮನ ಅವನನ್ನು ಟ್ರೈನ್ ಮಾಡ್ತಾ ಇದ್ದಾನೆ. ಯಾರಿಗೂ ಇಲ್ಲದಿರುವ ದರ್ಶನ ನಿನಗೆ ಯಾಕಂದ್ರೆ, ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸೋದಕ್ಕೆ ಪವಿತ್ರಾತ್ಮನ ಅವರನ್ನ ಟ್ರೈನ್ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಪವಿತ್ರಾತ್ಮನ ಉಳ್ಳವನು ಅವನು ದೇವರನ್ನ ಹಳೆ ರೀತಿಯಲ್ಲಿ ಸೇವಿಸೋದಿಲ್ಲ, ಅವನಲ್ಲಿ ಒಂದು ಹೊಸತನ ಇರುತ್ತೆ. ಇವತ್ತು ನಾನು ಕೇಳ್ತೇನೆ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಹೊಸತನ ಇದೆಯಾ? ನಿನ್ನ ಆರಾಧನೆಯಲ್ಲಿ ಒಂದು ಹೊಸತನ ಇದೆಯಾ? ನೀನು ಮಾಡೋ ಸೇವೆಯಲ್ಲಿ ಒಂದು ಹೊಸತನ ಇದೆಯಾ? ನಿನ್ನ ಪರಿಶುದ್ಧತೆಯಲ್ಲಿ ಒಂದು ಹೊಸತನ ಇದೆಯಾ? 10 ವರ್ಷದಿಂದ ಬಂದಿದೆಯಾ? ಅವತ್ತು ಹೆಂಗೆ ಕುತ್ಕೊಂಡಿದ್ಯಾ? ಇವತ್ತು ಹಂಗೆ ಕುತ್ಕೊಂಡಿದೆಯಾ? 15 ವರ್ಷದಿಂದ ಬಂದಿದೆಯಾ? ಅವತ್ತಿಂದ ಬಂದು ಕುತ್ಕೊಂಡು ಮಾತಾಡ್ಕೊಂಡೆ ಇವತ್ತು ಮಾತಾಡ್ಕೊಂಡೆ ಕೂತಿದೀಯಾ? 10 ವರ್ಷದಿಂದ ಬರ್ತಾ ಇದೆಯಾ? ಅವತ್ತಿಂದ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಇವತ್ತು ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಏನಾದರೂ ವ್ಯತ್ಯಾಸನ? ಏನು ವ್ಯತ್ಯಾಸ ಇಲ್ಲ. ಯಾಕಂದರೆ ದೇವರನ್ನ ಹೊಸ ರೀತಿಯಲ್ಲಿ ಸೇವಿಸೋಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ನಿನಗೂ ಪವಿತ್ರಾತ್ಮನಿಗೂ ಸಹವಾಸ ಇಲ್ಲ. ನಿನಗೂ ಪವಿತ್ರಾತ್ಮನಿಗೂ ಸಹವಾಸ ಇಲ್ಲ. ನೀನು ಭಕ್ತಿವಂತನಾಗಿ ಬರ್ತಾ ಇದೆಯಾ ಅಂತ ನಿನಗೆ ಅನಿಸ್ತಾ ಇದೆ, ಆದರೆ ನಿನ್ನ ಭಕ್ತಿಯ ತೋರ್ಪಡುವಿಕೆ ಮಾತ್ರ ನಿಜವಾದಂಥ ಭಕ್ತಿ. ಪ್ರತಿದಿನ ದೇವರನ್ನ ಹೊಸದಾಗಿ ಸೇವಿಸ್ತೀಯ ನೀನು. ಕಾರಣ, ಕಳೆದ ವರ್ಷ ಮಾಡಿದ ಪ್ರಾರ್ಥನೆ ಅಲ್ಲ ಈ ವರ್ಷ, ಕಳೆದ ವರ್ಷ ಮಾಡಿದ ಆರಾಧನೆ ಅಲ್ಲ ಈ ವರ್ಷ, ಕಳೆದ ರೀತಿ ದೇವರಿಗೆ ಸೇವೆ ಮಾಡಿದ ರೀತಿಯಲ್ಲ ಈ ವರ್ಷ. ಪ್ರಿಯನೇ, ನಿನ್ನ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ, ಹಾಗಾದ್ರೆ ಪವಿತ್ರಾತ್ಮನ ಒಬ್ಬನ ಒಳಗಡೆ ಇದ್ರೆ ಅವನು ಪ್ರತಿದಿನ ಕೆಳಗಡೆ ಹೋಗೋದಿಲ್ಲ, ಅವನು ಪ್ರತಿದಿನ ಅಭಿವೃದ್ಧಿ ಆಗ್ತಾನೆ ಇರ್ತಾನೆ. ಭಕ್ತಿಯಿಂದ ಭಕ್ತಿಯ ಕಡೆ, ಪರಿಶುದ್ಧತೆಯಿಂದ ಪರಿಶುದ್ಧತೆಯ ಕಡೆ, ಮಹಿಮೆಯಿಂದ ಮಹಿಮೆ ಕಡೆ, ಸೇವೆಯಿಂದ ಸೇವೆ ಕಡೆ ಅವನು ಬೆಳೀತಾನೆ ಇರ್ತಾನೆ ಹೊರತು ಎಂದಿಗೂ ಕೆಳಗಡೆ ಹೋಗೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಕಾರಣ, ಪವಿತ್ರಾತ್ಮನು ಹೇಳ್ತಾನೆ, ಅಯ್ಯ ನೀನು ಹಳೆ ರೀತಿ ದೇವರನ್ನ ಸೇವಿಸಬೇಡ, ನಿನಗೆ ಹೊಸ ರೀತಿಯನ್ನು ನಾನು ತೋರ್ಪಡಿಸ್ತೇನೆ. ಹಾಗಾದ್ರೆ ನಿನ್ನ ಒಳಗಡೆ ಪವಿತ್ರಾತ್ಮನಿದ್ರೆ ನೀನು ಡಿಫ್ರೆಂಟ್ ಆಗಿರ್ತೀಯ. ಕಾಲೇಬನ ಕುರಿತಾಗಿ ಹೇಳಿದ್ರು, ಇವನು ಬೇರೆ ಆತ್ಮ ಉಳ್ಳವನು. ಯಾಕಂದ್ರೆ 85 ವರ್ಷದಲ್ಲಿ ಎಲ್ಲ ರಿಟೈರ್ಮೆಂಟ್ ತಗೊಂಡು ಮನೆಗೆ ಕುತ್ಕೊಂಡಾಗ ಕಾಲೇ ಬೆಳೆದ, ನನಗೆ ಯುದ್ಧ ಮಾಡೋದಕ್ಕೆ ಈಗಲೂ ಬಲ ಇದೆ. ಅಯ್ಯ, ಭಕ್ತರು ಹೊಸ ರೀತಿ ದೇವರನ್ನ ಸೇವಿಸ್ತಾ ಇರ್ತಾರೆ. ಹೋದ ವರ್ಷ ಸೇವೆ ಮಾಡಿದೆ, ಈ ವರ್ಷ ಪ್ರತಿಕೂಲ ಬಂತು, ನಾನು ಸೇವೆ ಮಾಡಲ್ಲ. ನೀನು ಭಕ್ತನಲ್ಲ. ಹೋದ ವರ್ಷ ಚರ್ಚಿಗೆ ಬಂದೆ, ಈ ವರ್ಷ ಇಕ್ಕಟ್ಟು ಬಂತು, ಚರ್ಚಿಗೆ ಬರಲ್ಲ. ನೀನು ಹೊಸದಾಗಿ ದೇವರನ್ನ ಸೇವಿಸ್ತಾ ಇಲ್ಲ, ಹಳೆ ರೀತಿನೇ. ಹೊಸತನದ ವಿಶೇಷತೆ ಏನು ಗೊತ್ತಾ? ಹೋದ ವರ್ಷ ಇಕ್ಕಟ್ಟುಗಳಿತ್ತು, ಅದ್ರ ಮಧ್ಯದಲ್ಲೂ ದೇವರನ್ನ ಸೇವಿಸ್ದೆ. ಈ ವರ್ಷ ಅದಕ್ಕಿಂತ ಬರಲಿ, ಇನ್ನೂ ಹೆಚ್ಚಾಗಿ ದೇವರನ್ನ ಸೇವಿಸ್ತೇನೆ. ಕಾರಣ ಏನಂದ್ರೆ, ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾ? ಪ್ರತಿದಿನ ಪ್ರತಿ ವರ್ಷ ನೀನ್ ದೇವರನ್ನ ಸೇವಿಸ್ತಾ ಇದೆಯಾ ಅಂತ ಲೋಕಕ್ಕೆ ತೋರಿಸುವ ಹಾಗೆ ನಿನ್ನ ಜೀವಿತವನ್ನ ಮಾರ್ಪಡಿಸ್ತಾನೆ.
ಇನ್ನೊಂದು ಸಾರಿ ಸಭೆ ಗಟ್ಟಿಯಾಗಿ ಕೇಳೋ ಹಾಗೆ ನಾನು ಹೇಳ್ತೇನೆ, ನೀನು ಕಾಲೇಜ್ಗೆ ಹೋದಾಗ್ಲೂ ಪವಿತ್ರಾತ್ಮನು ಅಲ್ಲಿರುವಂಥ 300 ಸ್ಟೂಡೆಂಟ್ ಮಧ್ಯದಲ್ಲಿ ತೋರಿಸ್ತಾನೆ, ನೀನು ದೇವರನ್ನ ಸೇವಿಸ್ತಾ ಇದೀಯ. ನೀನು ಆಫೀಸ್ಗೆ ಹೋದಾಗ್ಲೂ ನಿನ್ನನ್ನು ನೋಡೋರು ಹೇಳ್ತಾರೆ, ಇವನು ಯೇಸು ಸ್ವಾಮಿ ಭಕ್ತನಾಗಿದ್ದಾನೋ. ಕಾರಣ ಏನಂದ್ರೆ ನಮ್ಮ ರೀತಿಯಲ್ಲ, ಅವನಲ್ಲಿ ಒಂದು ವ್ಯತ್ಯಾಸ ಇದೆ. ಕಾರಣ ಪರಿಶುದ್ಧಾತ್ಮನ ತೋರಿಸ್ತಾನೆ. ಕಾಲೇಜ್ಗೆ ಹೋದಾಗ ನೀನು ಅವ್ರ ರೀತಿನೇ ಅಂತಂದ್ರೆ ಯು ಆರ್ ನಾಟ್ ವಾಕಿಂಗ್ ವಿತ್ ದ ಸ್ಪಿರಿಟ್. ನೀನು ಪವಿತ್ರಾತ್ಮನಲ್ಲಿ ನಡೀತಾ ಇಲ್ಲ. ಪವಿತ್ರಾತ್ಮನ ಏನು ಮಾಡ್ತಾನೆ ಅಂದರೆ, ನೀನು ದೇವರನ್ನ ಹೊಸ ರೀತಿ ಸೇವಿಸ್ತಾ ಇದೆಯಾ ಎನ್ನುವುದು ದೇವರ ಲೋಕಕ್ಕೆ ತೋರಿಸ್ತಾನೆ. ಇಸ್ರಾಯೇಲರು ಹೋರಾಟಗಳನ್ನು ಕಂಡಾಗ ಮಂಜೂಷ ಎತ್ಕೊಂಡೋಗಿ ದೇವರನ್ನ ಆರಾಧಿಸ್ತಾ ಇದ್ರು. ಅವರು ಕೊಯ್ಯರು, ದಮ್ಮಡಿ ಎಲ್ಲ ತಗೊಂಡೋಗಿ ದೇವ್ರನ್ನ ಆರಾಧಿಸ್ತಾ ಇದ್ರು. ಎರಿಕೋ ಅಂದರೆ ತುತ್ತೂರಿ, ಹೋರಾಟ ಬಂದಾಗ ತುತ್ತೂರಿ, ಇಕ್ಕಟ್ಟು ಬಂದಾಗ ತುತ್ತೂರಿ. ಆದರೆ ಪೌಲ ಸೀಲಾಸ ಸೆರೆಮನೆಯಲ್ಲಿ ಇದ್ದಾನೆ, ಈಗ ತುತ್ತೂರಿ ಇಲ್ಲ, ಎಲ್ಲಿ ಹುಡ್ಕೋ ಬರೋದು? ಯಾರು ಸ್ವೋತ್ರ ಹೇಳದೇ ಇದ್ದಾಗ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಇಸ್ರಾಯೇಲ್ ಜನರು ಯುದ್ಧಕ್ಕೆ ಹೋಗ್ಬೇಕ್ರೆ ತುತ್ತೂರಿ ಹತ್ರ ಮಂಜೂಷ ತಗೊಳ್ರ, ಡ್ರಮ್ ತಗೊಳ್ರ. ಆಯ್ತು, ಪೌಲ ಸೀಲಾಸ ಈಗ ಬಂದಿದ್ದಾರೆ, ಸೆರೆಮನೆಯಲ್ಲಿ ಇದ್ದಾರೆ. ಈಗ ತುತ್ತೂರಿ ಇಲ್ಲ, ದಮ್ಮಡಿ ಇಲ್ಲ. ಪವಿತ್ರಾತ್ಮನ್ ತೋರಿಸ್ತಾ ಇದ್ದಾನೆ, ನೀನ್ ಲೋಕಕ್ಕೆ ತೋರಿಸ್ಬೇಕು ಹೊಸ ರೀತಿ ದೇವರನ್ನ ಸೇವಿಸೋದಂತ. ಹಳೆ ಒಡಂಬಡಿಕೆಯಲ್ಲಿ ತುತ್ತೂರಿ ಊದಿದಾಗ ಬೀಳ್ತಾ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ತುತ್ತೂರಿ ಊದಿದಾಗ ಅವರಿಗೆ ಶತ್ರುಗಳು ನಿರ್ನಾಮ ಆಗ್ತಾ ಇದ್ರು, ದಮ್ಮಡಿ ಹೊಡೆದಾಗ ನಿರ್ನಾಮ ಆಗ್ತಾ ಇದ್ರು. ಈಗ ಪೌಲ ಸೀಲಾಸ ಏನ್ ಮಾಡೋದು? ಪವಿತ್ರಾತ್ಮನ ಹೇಳಿದನು, ಈಗ ನಾನ್ ನಿಮ್ಮ ಒಳಗಡೆ ಇರೋದ್ರಿಂದ ಪೌಲ ಸೀಲಾಸ ಇಡೀ ಲೋಕನೇ ನಿಮ್ಮನ್ನು ನೋಡೋ ಹಾಗೆ ದೇವರನ್ನ ಹೊಸ ರೀತಿ ಸೇವಿಸೋದು ಹೇಗೆ ಅನ್ನೋದನ್ನ ನಿಮ್ಮ ಮುಖಾಂತರ ತೋರ್ಪಡಿಸ್ತೀನಿ. ಪೌಲ ತಿಮೋತಿನಿಗೆ ಲೆಟರ್ ಬರೀಲಿಲ್ಲ, ಸೆರೆಮನೆಯಲ್ಲಿ ಇದ್ದೀನಿ ತುತ್ತೂರಿ ತಗೋಬಾರ ಅಂತ. ಮೊಣಕಾಲಲ್ಲಿ ಕುತ್ಕೊಂಡ್ರು, ಆ ಸರಪಳಿಗಳನ್ನೇ ಡ್ರಮ್ಸ್ ಆಗಿ ಮಾಡ್ಕೊಂಡ್ರು. ಹಾಲೆಲೂಯಾ, ಅಲ್ಲಿದ್ದ ಕೋಳಗಳನ್ನೇ ಅವರು ಡ್ರಮ್ಸ್ ಆಗಿ, ಕಿನ್ನರಿಯಾಗಿ, ವಾದ್ಯಗಳಾಗಿ ಮಾರ್ಪಡಿಸ್ಕೊಂಡ್ರು. ಅವರು ಗಟ್ಟಿಯಾಗಿ ಹೇಳಿದ್ರು, ಮಧ್ಯರಾತ್ರಿಯಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಅವರ ಕೈಗಳಲ್ಲಿ ಹಾಲೆಲೂಯಾ ಸರಪಳಿ ಇದೆ, ಕಾಲುಗಳಲ್ಲಿ ಸರಪಳಿ ಇದೆ. ಶರೀರ ಪೂರ್ತಿಯಾಗಿ ಗಾಯ, ನೋವು. ನಾವಾಗಿದ್ರೆ ಹೇಳ್ತಾ ಇದ್ವಿ, ಏನಕ್ಕಪ್ಪ ಈ ಸೇವೆಗೆ ಬಂದ್ವಿ. ಆದರೆ ಪೌಲ ಹೇಳ್ತಾ, ದೇವ್ರು ಹೇಳ್ದ, ನೋಡೋ ನಿನ್ನ ಈ ಕಷ್ಟದ ಮಧ್ಯದಲ್ಲೂ ಭಕ್ತರು ಆರಾಧನೆ ಮಾಡಿದ್ರೆ ಏನ್ ನಡೀತೆ ಅನ್ನೋದು ಲೋಕಕ್ಕೆ ಒಂದು ಹೊಸ ಪಿಕ್ಚರ್ ಅನ್ನು ತರಲಿಕ್ಕಾಗಿ ಹೋಗ್ತಾನೆ. ನೀವು ಸ್ತೋತ್ರ ಹೇಳ್ರಿ, ನೀವು ಆರಾಧನೆ ಮಾಡ್ರಿ, ನೀವು ಕೈ ತಟ್ರಿ, ನೀವು ಹಲ್ಲೆಲೂಯಾ ಹೇಳ್ರಿ. ಅವರು ಸ್ತೋತ್ರ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಬೈಬಲ್ ಹೇಳ್ತದೆ, ಸರಮನೆಯ ಅಸ್ಥಿವಾರಗಳು ನಡುಗೋದಕ್ಕಾಗಿ, ಸರಮನೆಯ ಅಸ್ಥಿವಾರಗಳು ನಡುಗೋದಕ್ಕಾಗಿ ಪ್ರಾರಂಭಿಸಿತು. ಅವರ ಕೈಗಳಲ್ಲಿರೋ ಕೋಳಗಳು ತಾನಾಗೆ ಕಳಚಿ ಬಿದ್ದವು. ನಾನು ಈ ಮಾತು ಹೇಳಿ ನಿಲ್ಲಿಸ್ಬಿಡ್ತೀನಿ. ನೀನ್ ಲೋಕಕ್ಕೆ ಭಕ್ತಿ ಕಲಿಸಿಕೊಡುವ ಪಾತ್ರೆ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ನೀವು ಲೋಕಕ್ಕೆ ಭಕ್ತಿ ಅಂದ್ರೆ ಏನು ಅಂತ ಹೊಸದಾಗಿ ತೋರ್ಪಡಿಸೋ ಪಾತ್ರೆ. ಇನ್ನೊಂದು ಭಾಷೆಯಲ್ಲಿ ಹೇಳ್ತೇನೆ, ಪೌಲ ಸೆರೆಮನೆಯಲ್ಲಿದ್ದು ತೋರಿಸಿದ್ರೆ ನಮ್ಮನ್ನು ನೋಡಿ ತೋರಿಸುವ ಹಾಗೆ ಪವಿತ್ರಾತ್ಮನ ನಮ್ಮನ್ನು ಹೊಸ ರೀತಿ ದೇವರನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ನಮ್ಮನ್ನು ಟ್ರೈನ್ ಮಾಡೇ ಮಾಡ್ತಾನೆ. ನೀವು ಯಾರು ಆಮೇಲೆ ಹೇಳದೆ ಇದ್ರೆ ನಾನು ಹೇಳ್ತೀನಿ, ಭಕ್ತಿ ಅಂದ್ರೆ ಏನು ಅಂತ ಲೋಕಕ್ಕೆ ತೋರ್ಪಡಿಸುವ ಪಾತ್ರೆ ನಾನಾಗಿರ್ತೇನೆ.
ಇನ್ನೊಂದ್ಸಾರಿ ಹೇಳ್ತೇನೆ, ಹೊಸದಾಗಿ ದೇವರನ್ನ ಸೇವಿಸೋದು ಏನು ಏನೋದನ್ನ ಲೋಕಕ್ಕೆ ತೋರ್ಪಡಿಸೋ ಪಾತ್ರೆ ನೀನಾಗಿರುತ್ತೆ. ಆ ಸಿಸ್ಟರ್ ಹೆಂಗೋ ದೇವರನ್ನ ಸೇವಿಸ್ತಾ ಇದ್ದಾರಲ್ಲ, ಸ್ವಲ್ಪ ನೋಡೋಣ ಅವರೇ ಹೆಜ್ಜೆ ಜಾಡಲ್ಲಿ ನಡೆಯೋಣ. ಆ ಸಿಸ್ಟರ್ ಏನೋ ಸೇವೆ ಮಾಡ್ತಾ ಇದ್ದಾರಲ್ಲ, ಇನ್ನೊಂದು ಭಾಷೆಯಲ್ಲಿ ಹೇಳ್ತೀನಿ, ಕೆಲವರು ನೋಡಿದ್ರೆ ಆ ಸಿಸ್ಟರ್ ಹತ್ರ ಹೋಗೋದೇ ಬೇಡ. ಅಂಥವ್ರ ಕುರಿತಾಗೆಲ್ಲ ಹೇಳೋದು, ಪಾಸ್ಟರ್ ಹೊಸದಾಗಿ ದೇವರನ್ನ ಸೇವಿಸಿ, ಹೊಸ ರೀತಿಯಲ್ಲಿ ದೇವರನ್ನ ಆರಾಧಿಸಿ, ಹೊಸ ರೀತಿಯಲ್ಲಿ ದೇವರನ್ನ ಘನಪಡಿಸಿ, ಲೋಕಕ್ಕೆ ಭಕ್ತಿ ಅಂದ್ರೆ ಏನು ಎಂದು ತೋರ್ಪಡಿಸುವ ಒಂದು ವ್ಯಕ್ತಿಯಾಗಿ ದೇವರ ಆತ್ಮನ ನನ್ನನ್ನ ಮಾರ್ಪಡಿಸಲಿಕ್ಕೆ ಸಾಧ್ಯ ಎನ್ನುವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳಲೇ. ಅನೇಕರು ಕೇಳ್ತಾರೆ, ಕರ್ನಾಟಕದಲ್ಲಿ ಯಾರಿದ್ದಾರೆ? ನಾನು ಚಿಂತೆ ಮಾಡಿದೆ, ನಾನಿದ್ದೀನಿ ಅಂತ ಹೇಳ್ತಾರೆ ಅಂತ. ನೀವು ಯಾರು ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ನಾನಿದ್ದೇನೆ. ಇವತ್ತು ಅನೇಕರು ಕೇಳ್ತಾರೆ, ಕರ್ನಾಟಕದಲ್ಲಿ ಸೇವೆ ಅಂದ್ರೆ ತೋರಿಸೋರು ಯಾರಿದ್ದಾರೆ ಅಂತ ಕೇಳಿದಾಗ ಯಾರಾದ್ರೂ ಹೇಳ್ತೀರಾ ನಾವಿದ್ದೇವೆ? ಇವತ್ತು ಯಾರಾದ್ರೂ ಹೇಳ್ತಾರ ಕರ್ನಾಟಕದಲ್ಲಿ ಅಭಿಷಕ್ತರು ಯಾರಿದ್ದಾರೆ? ಒಬ್ಬನ ಒಳಗಡೆ ಪವಿತ್ರ ಆತ್ಮನು ಬಂದ್ರೆ, ಜಾನ್ ಮಾರ್ಕ್ ಬಂದಾಗ ಅಭಿಷಕ್ತನು ಪ್ರಾರ್ಥನೆಯ ಜೀವಿತವನ್ನೇ ಬದಲಾಯಿಸ್ಬಿಟ್ರು. ಕಾರಣ, ಅದುವರೆಗೂ ಲೋಕ ಕಂಡರಿಯದಿರುವಂಥ ಒಂದು ಪ್ರಾರ್ಥನೆ ವೀರ, ಆತನು ಕುಳಿತುಕೊಂಡ ಸ್ಥಳ. ಇವತ್ತು ನೀವು ಇಂಗ್ಲೆಂಡ್ ಪಟ್ಟಣಕ್ಕೆ ಹೋದಾಗ ಅಲ್ಲಿ ತೂತಾಗಿ ಬಿದ್ದಿದೆ 2 ಹಲಲಿಯ ಮೊಣಕಾಲುಗಳು. ಜಾನ್ ಮಾರ್ಕನ್ನು ಓದಿದವರೆಲ್ಲ ಹೇಳಿದ್ರು, ನಾವು ಜಾರ್ಜ್ ಮಾರ್ಕ್ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲಿಂದ ಒಂದು ತಲೆಮಾರು ಎದ್ದೊಳಿದ್ರು. ಹೇಗೆ ಎದ್ದೊಳಿದ್ರು ಗೊತ್ತಾ? ಮೊಣಕಾಲಲ್ಲೇ. ಯಾವಾಗಾದರೂ ಪ್ರಾರ್ಥನೆ ಕೂತ್ಕೊಂಡ್ರೆ ಮೊಣಕಾಲೂರು ಕೈ ಮೇಲೇ ಎತ್ತುತ್ತಾರೆ. ಎಷ್ಟು ಗಂಟೆ? 2 ಗಂಟೆ, 10 ಗಂಟೆ, 12 ಗಂಟೆ, 24 ಗಂಟೆ. ಕಾರಣ ಏನಂದ್ರೆ, ಜಾನ್ ಮಾರ್ಕ್ ಅಲ್ಲಿ ಪಾಸ್ಟ್ಗಳ ಇತಿಹಾಸದಲ್ಲಿ ಪ್ರಾರ್ಥನೆಯ ಮುಖ ಛಾಯೆಯನ್ನೇ ಬದಲಾಯಿಸ್ಬಿಟ್ರು. ಯಾರಾದ್ರೂ ಪ್ರಾರ್ಥನೆ ವೀರರನ್ನ ಕೇಳಿ ನೋಡ್ರಿ, ನಿಮಗೆ ಮಾದರಿ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಜಾನ್ ಮಾರ್ಕ್ ತರ ನಾ ಪ್ರಾರ್ಥನೆ ಮಾಡಬೇಕು ಅಂತ. ಆರಾಧನೆಗೆ ಒಂದು ಮಾರ್ಗಕ್ಕೆ ಬಂದಾಗ ಆರಾಧನೆ ನಾಯಕರುಗಳು ಅನೇಕರು ಎದ್ದಳಿದ್ರು. ಅದರಲ್ಲಿ ಒಬ್ಬರು ರಾನ್ ಕೆನಲಿ ಎದ್ದಾಗ ಇತಿಹಾಸವೇ ತಿರುಗಿ ನೋಡಿ ಹೇಳ್ತು, ನಾವು ಆಗ್ಬೇಕಾದ್ರೆ ಆತನಾಗ ಆಡ್ಬೇಕು. ಕಾರಣ ಏನಂದ್ರೆ, ಆತನ ಆರಾಧನೆಯಲ್ಲಿ ದೇವರಿಗೆ ಮಾತ್ರ ಮಹಿಮೆ, ಆತನ ಜೀವನದಲ್ಲಿ ದೇವರಿಗೆ ಮಾತ್ರ ಮಹಿಮೆ. ಪ್ರಸಿದ್ಧಿ ತನಗಾಗಿ ದೇವರನ್ನ ಆಡಲಿಲ್ಲ, ಕೃತಜ್ಞತೆ ಒಟ್ಟಿಗೆ ದೇವರನ್ನ ಹಾರಾಡಿದ್ರು. ಇವು ಸುವಾರ್ತೆಯ ವಿಷಯದಲ್ಲಿ ಬಂದಾಗ ಅವರು ಹೇಳಿದ್ರು ಬಿಲ್ಲಿ ಗ್ರಾಮ್ ತರ ಆಗ್ಬೇಕು. ಕಾರಣ ಏನಂದ್ರೆ, ಬಿಲ್ಲಿ ಗ್ರಾಮ್ ವಾಕ್ಯ ಬಿಟ್ಟು ಬೇರೆ ಏನು ಮಾತಾಡ್ತಾ ಇರಲಿಲ್ಲ. ಸೇವೆ ಅನ್ನೋದು ಬಂದಾಗ ಎಲ್ಲರೂ ಕ್ಯಾಥರಿನ್ ಕುಲ್ಮನ್ ನೋಡಕ್ ಪ್ರಾರಂಭಿಸಿದ್ರು. ಪವಿತ್ರಾತ್ಮನಲ್ಲಿ ನಡಿಬೇಕಾದ್ರೆ ಕ್ಯಾಥರಿನ್ ಕುಲ್ಮನ್ ಹಾಗೆ ನಡಿಬೇಕು. ಒಂದು ತಲೆಮಾರು ಎದ್ದು ಬಂದ್ರು. ಅವರು ಹೊಸ ರೀತಿ ದೇವರನ್ನ ಸೇವಿಸೋದನ್ನು ಕಲಿಸಿದ್ರು. ಭಾರತದ ಪ್ರೀತಿ ಅಪೋಸ್ತಲನಾದ DJ ದಿನಕರ್ ಅಂಕಲ್ ಅವ್ರು ಬಂದರು. ಯಾವ ರೀತಿ ದ್ವೇಷ ಇಲ್ಲದೆ ಪ್ರೀತಿಯಿಂದ ಸೇವೆ ಮಾಡಬೇಕು, ಕಣ್ಣೀರಿಂದ ಸೇವೆ ಮಾಡಬೇಕಂತ ಲೋಕಕ್ಕೆ ತಿಳಿಸಿಕೊಟ್ರು. ಕಾರಣ ಏನಂದರೆ, ಅವರು ಹೊಸ ರೀತಿ ದೇವರನ್ನ ಸೇವಿಸಿದ್ರು. ಕಾಲವಾದಂಥ ಏಸಣ್ಣವರು ಅವರು ಎದ್ದು ಬಂದರು. ಅವ್ರು ಹಾಕ್ಕೊಂಡಂಥ ವಸ್ತ್ರಕ್ಕೆ ಬೆಲೆ ಇಲ್ಲ, ಅವ್ರು ಹಾಕ್ಕೊಂಡಂಥ ಚಪ್ಪಲಿಗೆ ಬೆಲೆ ಇಲ್ಲ. ಆದರೆ ಅವ್ರ ಕೈಗಳೆತ್ತಿ ಆರಾಧನೆ ಮಾಡಿ ವಾಕ್ಯ ಹೇಳೋಕ್ಕೆ ಪ್ರಾರಂಭಿಸಿದಾಗ ಲಕ್ಷಾಂತರ ಜನ ಅವರು ಬಂದರು. ಅವರು ಮರಣದ ಹಾಸಿಗೆಯಲ್ಲಿ ಇದ್ದಾಗ ಅವರು ಒಂದು ಮಾತು ಹೇಳಿದ್ರು, ಲೇ ಅಣ್ಣ, ಏನಣ್ಣ, ಯೇಸು ಸ್ವಾಮಿ ಹತ್ರ ಒಂದು ಸಾರಿ ಕೇಳ್ರೋ, ನನಗೊಂದು ಆಯುಷ್ ಕೊಟ್ಟರೆ ಮತ್ತೆ ಈ ಭಾರತವನ್ನು ಕದಲಿಸ್ಬಿಡ್ತೇನೆ. ಯೇಸು ಸ್ವಾಮಿ ಹತ್ರ ಕೇಳ್ರೋ, ನನಗಿನ್ನೂ 1-2 ವರ್ಷ ಟೈಮ್ ಕೊಡೋದಕ್ಕೆ, ನನಗೆ 2 ವರ್ಷ ಟೈಮ್ ಕೊಟ್ಟರೆ ನಾನು ಇಡೀ ಭಾರತವನ್ನೇ ಅಲ್ಲಾಡಿಸ್ಬಿಡ್ತೀನಿ. ದೇವ್ರ ಮಕ್ಕಳಿಗೆ ಗಮನಿಸಿ, ಒಂದು ತಲೆಮಾರು ಎದ್ದು ಪವಿತ್ರಾತ್ಮನ ಹೇಳಿದನು, ಅವರನ್ನು ನೋಡ್ರಿ. ಇವತ್ತು ನಾನು ಹೇಳ್ತೇನೆ, ಕರ್ನಾಟಕದ ಕಾಲ ಮುಗಿಲಿಲ್ಲ. ಒಂದು ಭಕ್ತರ ಗುಂಪನ್ನ ದೇವರು ಎಬ್ಬಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಯಾರಾದ್ರೂ ನನ್ನ ಸಂಗಡ ಇದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರೆ. ಈ ವಿಕ್ಟರಿ ಸಭೆಯನ್ನ ಈ ಕರ್ನಾಟಕಕ್ಕಾಗಿ ದೇವರು ಎಬ್ಬಿಸ್ಲಿಕ್ಕಾಗಿ ಹೋಗ್ತಾನೆ.
ಹೊಸ ರೀತಿಯಾಗಿ ದೇವರನ್ನ ಸೇವಿಸೋದಕ್ಕೆ ಪವಿತ್ರಾತ್ಮನ ಕಲಿಸ್ತಾನೆ. ಯಾವ ರೀತಿ ನೀನು ಸೇವೆ ಮಾಡಬೇಕು? ಆ ಕ್ಯಾಥರಿನ್ ಕುಲ್ಮನ್ ಹಾಗೆ, ಆ ರೈನಾರ್ಡ್ ಬೋಂಕೆ ಹಾಗೆ, ಆ ಜಾನ್ ಮಾರ್ಕ್ ಹಾಗೆ, ಆ ಏಸಣ್ಣ ಅವರ ಹಾಗೆ, DJ ದಿನಕರ್ನ ಅಂಕಲ್ ಹಾಗೆ, ಇವರೆಲ್ಲ ಏನು ಮಾಡಿದ್ರು ಗೊತ್ತಾ? ಒಂದು ಹೊಸ ರೀತಿಯಲ್ಲಿ ದೇವ್ರನ್ನ ಸೇವಿಸ್ತಾರೆ. ಇವತ್ತು ನಾನು ಹೇಳ್ತೇನೆ, ನಾವು ಮಾದರಿ ಆಗಲಿಕ್ಕೆ ಸಾಧ್ಯ. ಯಾವಾಗ ಶರೀರದ ದುರಭ್ಯಾಸಗಳನ್ನು ಸಾಯಿಸಿ, ಪವಿತ್ರಾತ್ಮನೇ ನನ್ನನ್ನು ನಡೆಸು, ಪವಿತ್ರಾತ್ಮನೇ ನನ್ನನ್ನು ರೂಪಿಸು, ಪವಿತ್ರಾತ್ಮನೇ ನನ್ನನ್ನು ತಿದ್ದು ಎಂಬುದಾಗಿ ನಾವು ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸ್ತೇವೋ, ನಮ್ಮನ್ನು ದೇವರು ಎಬ್ಬಿಸ್ತಾನೆ. ಯಾವ ರೀತಿ ಎಬ್ಬಿಸ್ತಾನೆ? ಭಕ್ತಿಯರ ಹಾಗೆ ದೇವರು ನಮ್ಮನ್ನು ಎಬ್ಬಿಸ್ತಾನೆ. ಭಕ್ತವಂತರಾಗಿ ದೇವರು ಎಬ್ಬಿಸ್ತಾನೆ. ನಮ್ಮ ಜೀವಿತಗಳು ಸಾವಿರಾರು ತಲೆಮಾರಿಗೆ ಒಂದು ಮಾದರಿಯಾಗಿರತಕ್ಕಂತೆ ಸಭೆಗೆ ಪ್ರದರ್ಶನಗಾರರು ಬೇಕಾಗಿಲ್ಲ, ಸಭೆಗೆ ಭಕ್ತರು ಬೇಕು. ಇನ್ನೊಂದು ಸಾರಿ ಹೇಳ್ತಾನೆ, ಸಭೆಗೆ ಪ್ರದರ್ಶನಗಾರರು ಬೇಕಾಗಿಲ್ಲ, ಸಭೆಗೆ ಭಕ್ತರು ಬೇಕು. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ನೀನು ದೇವರಾಜ್ಯಕ್ಕೆ ಬೇಕು, ನೀನು ದೇವರಾಜ್ಯಕ್ಕೆ ಬೇಕು, ನಿನ್ನ ಪ್ರಾರ್ಥನೆ ದೇವರಾಜ್ಯಕ್ಕೆ ಬೇಕು, ನಿನ್ನ ಆರಾಧನೆ ದೇವರಾಜ್ಯಕ್ಕೆ ಬೇಕು, ನಿನ್ನ ಸೇವೆ ದೇವರಾಜ್ಯಕ್ಕೆ ಬೇಕು, ನಿನ್ನ ಮಾತು ದೇವರಾಜ್ಯಕ್ಕೆ ಬೇಕು, ನಿನ್ನ ನಡವಳಿಕೆ ದೇವರಾಜ್ಯಕ್ಕೆ ಬೇಕು, ನಿನ್ನ ಕಣ್ಣೀರು ದೇವರಾಜ್ಯಕ್ಕೆ ಬೇಕು, ನಿನ್ನ ಮೊಣಕಾಲು ದೇವರಾಜ್ಯಕ್ಕೆ ಬೇಕು, ನಿನ್ನ ಕೈ ದೇವರಾಜ್ಯಕ್ಕೆ ಬೇಕು, ನಿನ್ನ ಕಣ್ಣುಗಳು ದೇವರಾಜ್ಯಕ್ಕೆ ಬೇಕು, ನಿನ್ನ ಕಾಲುಗಳು ದೇವರಾಜ್ಯಕ್ಕೆ ಬೇಕು, ನಿನ್ನ ಇಡೀ ಶರೀರ ದೇವರ ರಾಜ್ಯಕ್ಕೆ ಬೇಕು. ಇವತ್ತು ಕೊಡೋದಕ್ಕೆ ನೀನು ಸಿದ್ಧನಾಗಿದೆಯೋ? ಅಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ. ಈ ದಿನದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ತೇವೆ. ಅಪ್ಪ, ನಮ್ಮಲ್ಲೇನಾದರೂ ದುರಭ್ಯಾಸಗಳಿದ್ರೆ ಜಜ್ಜಿ ನಮ್ಮನ್ನು ರೂಪಿಸಪ್ಪ. ನಾವು ನಿನ್ನ ಚಿತ್ತದ ಪ್ರಕಾರ ನಡೆದು ಲೋಕದಲ್ಲಿ ಭಕ್ತರಾಗಿ ನಾವು ನಡೆಯೋದಕ್ಕೆ ನಮಗೆ ನೀನು ಸಹಾಯ ಮಾಡು. ದೇವರ ಸಮಾಧಾನ, ಕೃಪೆ, ದೇವರ ಅನುಗ್ರಹ ನಿನ್ನ ಮಕ್ಕಳ ಮೇಲೆ ಇರಲಿ. ಉನ್ನತನಾದಂಥ ದೇವರ ಅನುಗ್ರಹಗಳಲ್ಲಿ ನಿನ್ನ ಮಕ್ಕಳು ನಡೆದು ದೇವರ ಸಮ್ಮುಖದಲ್ಲಿ ಸಾಕ್ಷಿಗಳಾಗಿ ನಿಂತು ದೇವರ ಸಮ್ಮುಖದಲ್ಲಿ ಅನುಗ್ರಹಿಸಲ್ಪಟ್ಟಂಥ ಒಂದು ಜೀವಿತವನ್ನು ದೇವರ ಸಮ್ಮುಖದಲ್ಲಿ ನಡೆಸಿ ಲೋಕಕ್ಕೆ ಒಂದು ಮಾದರಿಯಾಗಿ ನಿಲ್ಲುವಂಥ ಒಂದು ವಿಶ್ವಾಸಿಗಳಾಗಿರತಕ್ಕಂತೆ ನೀನು ತಾನೇ ಕೃಪೆಯನ್ನು ದಯಪಾಲಿಸು. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.